ಕೂಸನ್ನ ಬಾರ ನನ್ನ ಬಂಗಾರ ಗುಂಡ ಅಂತ ಮುದ್ದು ಕೊಡ್ತೀರಿ, ಗಲ್ಲ ಕಡಿತೀರಿ. ಮುದುಕರಿಗೆ ಯಾರು ಮುದ್ದು ಕೊಟ್ಟು ಗಲ್ಲ ಕಡಿತಾರ? ನಾನು ಯಾಕ್ರಿ? ಬಾರ ನನ್ನ ಗುಂಡ ಅಂತ ಮುದುಕರಿಗೆ ಯಾರು ಮುದ್ದು ಕೊಡ್ತಾರೆ? ಯಾಕೆ ಅಳಿಸೈತೆ ಅದೀಗ, ಹೌದಿಲ್ಲ? ಅಳಿಸಿದ್ದನ್ನು ಹೋಗ ನೀನು ಅಂತಾರೆ, ಹೌದಿಲ್ಲ? ಆದ್ರೆ ಆಶಾರ ಹೋಗಿಲ್ಲ ಅದಕ್ಕೆ, ಹೌದಿಲ್ಲ? ಆದ್ರೆ ಯಾರು ನಮಗೆ ಬ್ಯಾಡಪ್ಪ ಇದಂತಾರೆ. ಆಕರ್ಷಣೆ ಹೋಗ್ತದ್ರದ್ದೆಲ್ಲ ವಯಸ್ಸಾದ್ಮ್ಯಾಗ ಅದ್ರ ರೂಪದ ಆಕರ್ಷಣೆ ಎಲ್ಲ ಹೋಗ್ಬಿಡು. ಯಾರು ಅದ್ರ ಬಗ್ಗೆ ಇದನ್ನು ತಾತ್ಸಾರ ಮಾಡಿಬಿಡ್ತಾರೆ ತೆಗೆದು. ಕೂಸಿನಲ್ಲಿ ಆಕರ್ಷಕ ಇರ್ತೈತಿ, ಅಲ್ಲಿ ರೂಪ ಇರ್ತೈತಿ, ಹೌದಿಲ್ಲ? ಮುದ್ದು ಮಾಡ್ಬೇಕಂತ ಇರ್ತೈತಿ. ಯಾರು ಕುದ್ದಾಡ್ತಾನ ನಾವು ಸುಳ್ಳ ಕೂಸು ಹರಿಚಾಡ್ತಾನ? ಓದ್ಕೊಡಲ್ಲ. ಯಾರು ಅದ್ರ ಬಗ್ಗೆ ಇಚ್ಛಾ ಮಾಡ್ತೇವೆ ಹೇಳಿ? ಉಂಡಿ ಹೇಳಿಸ್ತೆ ಅಂದ್ರೆ ಉಂಡಿ ಯಾರು ಬೇಕು? ಹೌದಿಲ್ಲ? ಹಂಗೆಲ್ಲ ಹಳಿಸಿ ಹೋಗುವಂಥ ವಸ್ತುಗಳ ಪ್ರತಿಯೊಂದು ವಸ್ತು ಜಗತ್ತಿನ ಯಾವ ವಸ್ತು ಆದರೂ ಸುದ ಅವು ಇದಕ್ಕಿದ್ದಂಗೆ ಅಳಿಸಿ ಹೋಗುವಂಥ ವಸ್ತುಗಳು ಇಚ್ಛಾ ಮಾಡಬೇಡ. ಈಗ ಮೊದಲೇಕ ಕಂಡಾಗಲೇ ರಮಣೀಯವಿದಲ್ಲ, ನೋಡಾಕ ಒಳ್ಳೆ ರಮಣೀಯ ಕಾಣಿಸ್ತೈತಿ ಎಲ್ಲ, ಹಿಂದಗಡೆ ಅದರ ಪರಿಣಾಮ ಏನಾಕೈತಿ ನೋಡಿ. ಅದ್ರ ಪರಿಣಾಮ ನೋಡ್ಕೋರಿ, ಏನಾಗೈತಿ. ಇಲ್ಲಿ ತನ ಮಾಡ್ಕೊತ ಬಂದಿರಲ್ಲ, ಎಲ್ಲ ಮಾಡೀರಿ, ಮಾಡ್ಲೇ ಇದ್ದವ್ರು ಯಾರು ಇಲ್ಲ. ಮೊದಲೇಗೇನು ಹುರುಪು, ಹಿಂದಗಡೆ ಏನೈತಿ ನೋಡಿ, ನಿರಾಶೆ ಆಕತಿಲ್ಲ. ಅದು ಹಿಂಗಾಗೈತೇನೋ ನೆನಪು ಬರೋದೋ ಇಲ್ಲ ಅದು ಮೊದ್ಲೇಕ, ಮತ್ತು ಮಬ್ಬಿಗೆ ಬೀಳ್ತೈತಿ. ಅದ್ರ ಪರಿಣಾಮ ಏನಾಕೈತಿ ನಾವು ವಿಚಾರ ಮಾಡಲಿ, ಹಂಗೆ ಕಸಗಿನ ಕಸಗಿ ಬೀಳ್ತೈತಿ. ಅದಕ್ಕೆ ನಮ್ಮಲ್ಲಿ ವಿವೇಕ ಜಾಗೃತಿ ಇರಬೇಕು. ವಿಚಾರದ ಬೆಳಕು ಇತ್ತು ಅಂತಂದ್ರೆ ಪಸಗಿ ಬೀಳೋದು. ನಾವು ಬೇಕಾದ ಕಂಡೈತೆ ಅಂದ್ರೆ ಸ್ವಲ್ಪ ಪಸಗಿ ಬೀಳೋದು. ಅದ್ರ ಹಕ್ಕಿಕತಿ ಗೊತ್ತೈತಿ. 3 ವರ್ಷ ತಾವು ಇದ್ದಾಗ ನನಗೆ ಗೊತ್ತೈತಿ ಇದು ಹಕ್ಕಿಕತಿ ಅಂತ ಶಿವಾನಂದ ಜಾವ. ಅವಾಗ ವಿವೇಕ ಅವರಲ್ಲಿ ಜಾಗೃತಿ ಆಗೈತಿ. ಏನು ಆ ವಿವೇಕ ನಮ್ಮಲ್ಲಿ ಆಗ್ಬೇಕಲ್ಲ. ಹಿಂದಿನ ಜನ್ಮಾಂತರದ ಇದದು. ಏನು ಅವಾಗ ದೋಷ ದರ್ಶನ ಆಕೈತಿ, ವಿಷಯ ವಸ್ತುಗಳ ದೋಷ ದರ್ಶನ. ಇವುಗಳಲ್ಲಿ ಸ್ವಾಭಾವಿಕವಾಗಿ ಉದಾಸೀನ ಭಾವ ಬರ್ತೈತಿ. ದೋಷ ದರ್ಶನ ಆಗಿಲ್ಲ ಅಂತ ಅದರ ಮ್ಯಾಗ ಪ್ರೀತಿ ಆಸಕ್ತಿ ಉಂಟಾಗೈತಿ. ಅದ್ರ ಹಕ್ಕಿಕತಿ ಗೊತ್ತಿಲ್ಲ, ಅದಕ್ಕೆ ನಾವು ಮೋಹಕ್ಕೆ ಬೀಳ್ತೀವಿ. ವಿವೇಕ ಉದಯ ಆದಾಗ ಅದ್ರ ಮ್ಯಾಗಿನ ವ್ಯಾಮೋಹ ನಾಶ ಆಕೈತಿ. ಮೋಕ್ಷ ಅಂದ್ರೆ ಏನು? ಮೋಹ ಕ್ಷಯ. ಅದಾಗಬೇಕಾದ್ರೆ ವಿವೇಕದಿಂದನೇ, ಜ್ಞಾನದ ಬೆಳಕಿನಿಂದ ಆಗುವುದು. ಅದಕ್ಕೆ ಜ್ಞಾನ ಪ್ರಾಪ್ತಿಗಾಗಿ ಪ್ರಯತ್ನವನ್ನು ಮಾಡುವುದು. ಏನು ನಿನ್ನಲ್ಲಿ ವಿವೇಕ ಉದಯ ಆದಾಗ ವಿಷಯಗಳ ಮ್ಯಾಗಿನ ವ್ಯಾಮೋಹ ಎಲ್ಲ ಹೋಗಿಬಿಡ್ತದೆ. ಮೋಹ ಇನ್ನೂ ಆಗಾಕತ್ತಂದ್ರೆ ಇದು ವಿವೇಕನೂ ಉದಯ ಆಗಿಲ್ಲ ಅದಕ್ಕಂತ. ಮತ್ತು ಎಂದಿನಂತೆ ಹಂಗೆ ಐತಿ, ಎಲ್ಲ ಬೇಕಾ ಅಂತೈತಿ. ಒಂದು ಕಲ್ಲು ಸಹಿತ ಬಿಡುದಿಲ್ಲ. ಯಾಕ್ರಿ? ಚಂದನ ಕಲ್ಲು ಕಾಣ್ತಂದ್ರೆ ಅದನ್ನು ತಗೊಂತೈತಿ. ಹಂಗೆ ಎಲ್ಲ ಅದು ಇರಲೇ, ಇದು ಇರಲೇ, ಅದು ಎದಕ್ಕೆ ಬರುವ ಎಲ್ಲ ಉಪಯೋಗ ಇಲ್ಲದು. ಬಾತಿಗೆ ಬಾರದ ವಸ್ತುಗಳನ್ನು ಗಳಿಸಿ ನಿನಗೆ ಉಪಯೋಗ ಬರೋದು ನೀನಾದ್ರು ಗಳಿಸಿದೆ. ನೀ ಜನ್ಮಾಂತರ ಅವುಗಳಲ್ಲಿ ಸುಖ ಬುದ್ಧಿ ಇಟ್ಕೊಂಡು ಅದಕ್ಕೆ ಅವನು ಬೇಡ್ತೀವಿ, ಅದಿಲ್ಲ? ಅವು ಇಲ್ಲೇ ಇಲ್ಲ, ಅವು ಸುಖ ಕೊಡೋದೇ ಇಲ್ಲ ಅನ್ನೋ ತಿಳುವಳಿಕೆ ನಮಗೆ ಇಲ್ಲ ಅಲ್ಲ. ಬೇಕಾದ ಕಂಡೈತೆ ಅಂದ್ರೂ ನೆದರೆತ್ಸೋದ ನೋಡುದಿಲ್ಲ. ಬಂಗಾರ ಕಂಡೈತೆ ಅಂದ್ರೂ ಒಳ್ಳೆ ನೋಡೋದು. ಅದು ಕೆಂಗಲ್ಲು ಬೆಳಗಲ್ಲು ಅಂತ ನಾವು. ಇಬ್ಬರು ತಂದೆ ಮಗ, ಅವರು ಇದೇ ವಿಚಾರದಾಗ ಇರೋರು. ಅವು ಯಾತ್ರೆಗೆ ಹೊಂಟಾರ. ಅವಾಗ ಹೋಗುವಾಗ ಅವಾಗ ಬಂಗಾರದ ಒಂದು ಇದು ಅಲ್ಲಿ ಕಾಲಿಗೆ ಅವಾಗ ಹತ್ತೈತಿ. ಅವರು ಇನ್ನು ಎದ್ದು ಕಾಣಕೈತಿ ಅಂತ ಕಲ್ಲು ಮಣ್ಣು ಸರಿಸಿದ ಕೂಡಲೇ ಇನ್ನು ಮಗಗೆ ಮೋಹ ಉಂಟಾಗಬಾರ್ದು ಅಂತ ಅವ್ನು ಮಣ್ಣು ಸರಿಸಿದಂತ. ಅದಕ್ಕೆ
ಅದ್ರ ಮ್ಯಾಗ ಇದಾಗಬಾರ್ದು ಇದಕ್ಕಂತೇಳಿ ಹಿಂದೆ ಮಗ ಬರಾಕ್ತಿದ್ದಂತ ಅವ ಮಗ ನೋಡಿದವನ ಇನ್ನೂ ಭೇದ ಹೋಗಿಲ್ಲ ಅಪ್ಪ ಯಪ್ಪ ನಿನಗಂತ ಅದು ಮಣ್ಣು ಅದು ಬಂಗಾರ ಅನ್ನೋದು ನಿನಗಿನ್ನೂ ಹೋಗಿಲ್ಲ ನಾನು ನಾವು ಬಿಡ್ತೇವೆ ಭಾಳ ಕಠಿಣ ಅದ ಮಾತಾಡೋದು ಎಷ್ಟು ಹಗರೈತಿ ಯಾರು ಅತ್ತಾಗಿತ್ತ ನೋಡೋದು ನಮ್ಮ ಕಿಶೆಗೆ ಹಾಕೊಂಡು ಹೌದಿಲ್ಲ ಬಂಗಾರ ಸಿಕ್ಕರೆ ಸಾಕಲ್ಲ ಎತ್ತು ನೋಡೋಂಗಿಲ್ಲ ತಗೊಂಡ್ವಿ ಅಂತ ನೋಡೋದು ಅದೇ ಸುಖರೂಪನೇ ಸೈತಲ್ಲ ನಮ್ಗೆ ವಿವೇಕ ಇಲ್ಲದವ್ರಿಗೆ ಅವನು ಏನು ಮಾಡೋ ಕೆಂಗಲ್ಲು ಬೆಳಗಲ್ಲು ಎಲ್ಲ ಪವರ್ ಐತೆ ಅಂದ್ರು ಪಡೆಯುವಷ್ಟು ಸಾಮರ್ಥ್ಯ ಐತೆ ಅಂದ್ರು ಅದ್ರ ಕಡೆ ಹೊಳ್ಳಿ ನೋಡ್ರಿ ಹುಚ್ಚು ಹೋದ್ರೆ ಬಂಗಾರಕ್ಕೈತೆ ಅಂತಿದ್ರು ಅದು ನಮ್ಮಪ್ಪ ಹೇಳ್ಬಿಟ್ಟಾನ ಸಂಕಲ್ಪ ಮಾಡಿ ಕಲ್ಪಡಿ ಮ್ಯಾಣೆ ತುಚ್ಚು ಹೇಳಿ ನೀವು ನಿನ್ನ ಮುಚ್ಚೆಲ್ಲ ಬಸನಗೌಡ ನೀವು ಪಂಡಿತರು ಏನು ಹುಚ್ಚು ಹೋದ್ರೆ ಅಂದ್ರೆ ನೀವು ಮುಚ್ಚಿ ಮಠ ಹಿಡಿದೈತಿ ಬಂಗಾರಕ್ಕೈತೆ ಏನು ಅದನ್ನ ಮಾಡ್ಕೊಂತ ಕೊಂಡು ಹೋದ ನಾವು ಸೊಟಕನಾಳ ಸಿದ್ದನಗೌಡ ಯಪ್ಪ ಸೀಟಿಗೆ ಅಥವಾ ಒಮ್ಮೆ ಹೋಗ್ಬಿಡ ನಮ್ಮದು ಸೀನಿಯರ್ ಆಗೋದಕ್ಕೆ ಹೌದಲ್ಲ ಗೌಡ ಇದರಿಂದ ದೂರಕ್ಕೆ ನಾವು ಮತ್ತೆ ಹೌದಿಲ್ಲ ಅದರ ಆಶಯಕ್ಕೆ ಬಿದ್ದೀವಿ ಅಂದರೆ ಭಾಳ ದೂರ ಜನ್ಮ ಅಂತ ನರಕ ಹೋಗ್ಬೇಕು ಕಷ್ಟ ಪರಂಪರೆ ಅದು ಮುಂದುವರಿ ಬಸಿಗೆ ಬಿದ್ದೆ ಅಂದ್ರೆ ಏನು ಬೇಕಾದೈತೆ ಅಂದ್ರೆ ಹೊಳ್ಳಿ ನೋಡ್ಲಂಗೆ ಈ ವಿವೇಕ ನಮ್ಮಲ್ಲಿ ಜಾಗೃತ ಆದಾಗ ಅವ ಇಚ್ಛಾ ಮಾಡಕ್ಕೆ ಹೋಗೋದಿಲ್ಲ ವಿವೇಕ ಇಲ್ಲದಕ್ಕೆ ಅದನ್ನ ಇಚ್ಛಾ ಮಾಡ್ತಕ್ಕ ಯಾಕೆ ಬಡ್ಕೋತೈತಿ ಬಳಕಿದು ಅಂತಂದ್ರೆ ವಿಷಯದ ಆಶೆ ವಿಚಾರ ಇಲ್ಲದ ಯಾರಲ್ಲಿ ವಿವೇಕ ಜಾಗೃತಿ ಇರ್ತೈತಿ ಅವ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ ಏನು ಮಾಡೋದು ಉಪಯೋಗ ಇಲ್ಲದನ್ನು ನಿರುಪಯುಕ್ತ ಅದನ್ನು ನಿಷ್ಪ್ರಯೋಜಕವಾದದ್ದನ್ನು ಯಾವುದಕ್ಕೂ ಉಪಯೋಗ ಇಲ್ಲ ಅವುಗಳಿಗಾಗಿ ಯಾಕೆ ತಲೆ ಕೆಡಿಸ್ಕೋಬೇಕು ಮನುಷ್ಯನ ಜನ್ಮ ಯಾಕೆ ಹಾಳು ಮಾಡ್ಕೋಬೇಕು ವೇಳೆ ಯಾಕೆ ವ್ಯರ್ಥ ಕಳಿಬೇಕು ಅಂತ ನಾವು ವಿವೇಕ ಯಾವನಲ್ಲಿ ಜಾಗೃತಿ ಇರ್ತದೆ ತೋರೆಡುವ ವಿಷಯ ವಸ್ತುಗಳು ಅವುಗಳ ಸಂಬಂಧನ ಎಲ್ಲ ಜನ್ಮ ಹಾಳು ಮಾಡ್ಕೊಂಡೆಲ್ಲ ಎಷ್ಟು ಜನ್ಮಗಳು ತನ್ನ ಅನೇಕವನ್ನು ಇತ್ತು ಭವಭವಂಗಳಲ್ಲಿ ವಿಷಯ ಸಂಬಂಧನ ವಿಷಯಗಳ ಪ್ರಾಪ್ತಿಗಾಗಿ ಎಷ್ಟು ಬೇಕಷ್ಟು ಪ್ರಾಪ್ತಿ ಮಾಡಿಕೊಂಡ್ರು ಅವು ಸುಖ ನಿನಗೆ ಕೊಡೋದಿಲ್ಲ ಬೇಕಾದಷ್ಟು ಆಯುಷ್ಯ ತಗೋ ಬೇಕಾದಷ್ಟು ವಿಷಯ ವಸ್ತುಗಳು ತಗೋ ಅವನು ಹೊಂದ ನೋಡು ನಂಗೆ ಸುಖ ಸಿಗ್ತೈತೆ ನನಗೆ ಎಂಥ ಬೇಕಂತ ತಗೋ ಎಂಥ ಬೇಕಂತ ಶರೀರ ತಗೋ ಯಾಕ್ರಿ ಅಂದ ಸುಂದರವಾದಂಥ ಹೇಂತಿ ಬೇಕಾದ್ರೆ ಅಂಥ ಸುಂದರವಾದ ಜಗತ್ತಿನ ವಿಶ್ವ ಸುಂದರಿ ತಗೋ ಸುಂದರಾಂಗನ ತಗೋ ಯಾಕ್ರಿ ತಿನ್ನೋನು ತಗೋ ಬೇಕಾ ತಗೋ ನೀ ಎಷ್ಟು ಬೇಕಷ್ಟು ಆಯುಷ್ಯ ತಗೋ ನನಗೆ ಬೇಸರ ಆತೇನೆ ಹಾಕೋಬೇಡ ಎಲ್ಲ ಬೇಸರಿಗೆ ಕೊಡ್ತಾವಿಲ್ಲ ಮೋಹಕ್ಕೆ ಬೀಳ್ತೀಯಲ್ಲ ತಡೆಯಲಿಕ್ಕೆ ನೋಡಿದ ಕೂಡಲೇ ಅಂದರೆ ವಿವೇಕ ಇಲ್ಲದಕ್ಕೆ ಮೋಹ ಉಂಟಾಗಬೇಕು ಈ ವಿವೇಕ ನಮಗೆ ಜಾಗೃತ ಆಯ್ತು ಅಂದರೆ ದಿಟ್ಟಿಸಿ ನೋಡಿದ್ರೆ ಗೊತ್ತಾಗೈತಿ ದಿಟ್ಟಿಸಿ ನೋಡಾಕ್ತಾ ಇರಲಿಲ್ಲ ಹೌದಿಲ್ಲ ಅಂದರೆ ಸರಿಯಾಗಿ ವಿಚಾರ ಮಾಡಿ ನೋಡಿದ್ರೆ ಏನೂ ಇಲ್ಲಪ್ಪ ಇದ್ರಾಗ ವಿಚಾರ ಮಾಡಿ ನೋಡಿದ್ರೆ ಏನಿಲ್ರಿ ಇದ್ರಾಗ ಅಂತ ವಿಚಾರ ಮಾಡಿ ಯಾವಾಗ ನೋಡುದಪ್ಪ ನೀನು ಈಗ ಈ ಶರೀರವಾದ ಮ್ಯಾಗ ಬರುದಿಲ್ಲ ಅದ ಹೌದಿಲ್ಲ ಅದನ್ನು ವಿಚಾರ ಮಾಡೋದು ಬಿಟ್ಟು ಬರೀ ಬಾಳೆದ ವಿಚಾರದಾಗ ಕಾಲು ಕಳೆದೆ ಅಂದ್ರೆ ಯಾಕೆ ವ್ಯರ್ಥ ಆಗ್ತಿಲ್ಲ ಜೀವನ ಈಗ ಎಚ್ಚರ ಆಗೋದು ನಿನ್ನ ಬಗ್ಗೆ ವಿಚಾರ ಮಾಡು ನೀನು ಯಾರು ನಿನ್ನ ನಿಜ ಸ್ವರೂಪ ಎಡೆಬಿಡದೆ ಇದು ಅಭ್ಯಾಸ ನಡಿಬೇಕು ನೋಡು ಆಂತರಿಕವಾಗಿ ನೆನೆಯುವುದು ಅನುದಿನ ಎಚ್ಚರಾದ ಕೂಡಲೇ ಇದ ನೆನಪು ಬರಬೇಕು ಹಿತ ಯಾವುದು ಅಹಿತ ಯಾವುದು ನಿತ್ಯ ಯಾವುದು ಅನಿತ್ಯ ಯಾವುದು ಅನ್ನುವಂಥ ವಿಚಾರ ನಾನು ಯಾರು ನನ್ನ ಸ್ವರೂಪ ಎಂಥದ್ದೈತೆ ಈಗೆಲ್ಲ ಇದಕ್ಕೆಲ್ಲ ಪ್ರೇರಕ ಶಕ್ತಿ ಎಲ್ಲಿಂದ ಬರ್ತೈತಿ ಇದು ಪ್ರತಿಯೊಂದಕ್ಕೂ ಆಧಾರವಾದದ್ದು ಯಾವುದೈತಿ ಇದನ್ನು ನಾವು ವಿಚಾರ ಮಾಡಿದ್ವಿ ಇವೆಲ್ಲ ಇಂದ್ರಿಯಗಳು ಏನನ್ನು ಆಶ್ರಯಿಸ್ಕೊಂಡದವ ಏನು ಆಶ್ರಯಿಸ್ಕೊಂಡದಾವೆಲ್ಲ ಶರೀರ ಇಂದ್ರಿಯಗಳು ಮನಸ್ಸು ಬುದ್ಧಿ ಚಿತ್ತು ಅಹಂಕಾರ ಆ ಇರುವನ್ನು ಆಶ್ರಯಿಸ್ಕೊಂಡದ
ಆದ್ರೆ ಆ ಇರುವಿನ ಆಶ್ರಯಿಸ್ಕೊಂಡೈತಿ, ಸ್ವತಂತ್ರವಾಗಿ ಐತೆ ಅದು. ನೀನನ್ನು ಆಶ್ರಯಿಸ್ಕೊಂಡಿಲ್ಲ. ಈ ಶರೀರ ಅದು ನೀವು ಅಲ್ಲದ್ದು ಇವು ಆಶ್ರಯ, ಎಲ್ಲದಕ್ಕೂ ಆಶ್ರಯನ ನೀನದಿ, ಆಧಾರನ ನೀನದಿ. ನೆನೆಯುವುದು ಅನುದಿನ ಇದನ್ನ ಅಭ್ಯಾಸ ಮಾಡಬೇಕು. ನಿನ್ನೆ ವ್ಯವಹಾರ ಇವತ್ತಿಲ್ಲ, ಇವತ್ತಿಂದ ನಾಳಿಲ್ಲ. ನಿನ್ನೆ ವ್ಯವಹಾರ ಇವತ್ತು ಕನಸಿನ ಹೆಂಗೆ ಆಗೋದು? ನಿನ್ನೆ ಏನೇನೋ ಆಯ್ತಪ್ಪ, ಎಲ್ಲ ಮಕ್ಕಳು ಮರಿ ಎಲ್ಲ ಅವು ನಿದ್ದೆ ಹತ್ತಿದ ಕೂಲೆ ಎಲ್ಲ ಅಡಿಗೆ ಹೋಗ್ಬಿಟ್ಟು ಮತ್ತೆ ಇವತ್ತೊಂದು ನಮೂನಿ ಕನಸ್ಬೇಕು. ನಮೂನಿ ಬೀಳ್ತಾವದ್ರಲ್ಲಿ ಕನಸು ಯಾವ ಉಳಿದಿಲ್ಲ. ಮತ್ತು ಆ ಅವಸ್ಥೆ ವಿಕಾರ ನಿನ್ನ ಇರುವಿಕೆಗೆ ಹತ್ತೇ ಇಲ್ಲ. ಎಚ್ಚರಿಕೆ ಇದೆ, ಎಚ್ಚರಿಕೆಯಾಗ ಕನಸಿನಾಗ ನಿದ್ದೆ ಆಗ ನಿನ್ನ ಇರುವಿಕೆಗೆ ಏನೂ ಹತ್ತಿಲ್ಲ. ಅದನ್ನು ನಾವು ಅಭ್ಯಾಸ ಆತ್ಮ ಸಂಶೋಧಕರಾಗಬೇಕಾಗಿಲ್ಲ. ಮನುಷ್ಯನ ಜನ್ಮಕ್ಕೆ ಬಂದಾಗ ಪ್ರತಿಯೊಬ್ಬರಿಗೆ ಈ ಲಾಭ ಮಾಡ್ಕೋಬೇಕು. ನಿಜವನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು. ನಾವು ಮರ್ತ ಅಜ್ಞಾನದೊಳಗೆ ಅಲ್ಲದನ್ನು ನಾನಂತ ತಿಳ್ಕೊಂಡು ದುಃಖ ಪಡ್ಲಿಕ್ಕೆ ಇದು ಹೋಗೋದ್ರೊಳಗಾಗಿ ಕೆಲಸ ಮಾಡು. ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನಗೆ ಹಾನಿ. ಮಾಡ್ಕೊಂಡು ದೊಡ್ಡ ಲಾಭದ. ನೀನ್ಯಾರು, ನಿನ್ನ ನಿಜ ಸ್ವರೂಪ ನೋಡೋದು ಎಡೆಬಿಡದೆ ಇದರ ಅಭ್ಯಾಸ. ಅದನ್ನು ಮಾಡುವಂಥ ವೇದಗಳು ಉಪನಿಷತ್ತುಗಳು ಅದನ್ನು ಎಚ್ಚರಿಕೆ ಕೊಟ್ಟುವಂತ ಬಂದಾಗ ಹೌದಿಲ್ಲ. ನಿನ್ನ ನಿಜಾನುಸರಣೆ ಮುನ್ನಿಪುದು ವೇದ ದೈವ ಗುರು ಎಲ್ಲ ಅದನ್ನು ಎಚ್ಚರಿಕೆ ಹೇಳ್ಕೊಂತ ನಾವು ಅಂದರೆ ಅದನ್ನ ನೀ ಸ್ವತಃ ನೀ ಅನುಭವ ಮಾಡಿಕೊಂಡ ನಿನಗೆ ಲಾಭ. ಬರೀ ಇನ್ನೊಬ್ಬರ ಹೇಳಿಕೆ ಕೇಳಿಕೆ ಮ್ಯಾಗಿದೆ. ಸ್ವಂತ ನಿನ್ನ ಪ್ರಜ್ಞೆ ಬೇಕು, ನಿನ್ನಲ್ಲಿ ಜಾಗೃತ ಆಗಬೇಕಿದೆ. ಗುರುಗಳು ಎಷ್ಟು ದಿನ ಹೇಳ್ತಾರಪ್ಪ ನಿನಗೆ? ಯಾಕ್ರಿ ಕಲ್ಸವ್ರು ಎಲ್ಲಿ ಮಠ ಕಲಿಸ್ತಾರೆ ನಿನಗೆ? ಯಾಕ್ರಿ ಈಶಾಡಕ್ಕೆ ಎಲ್ಲಿ ಮಠ ಕಲಿಸ್ತಾರೆ? ಕಲಿಸೋ ಕ್ರಮ ಎಲ್ಲಿ ಮಠ ಅಲ್ಲಿ ಕಲಿಸ್ತಾರೆ. ಆ ನಂತರ ನೀನ ಪ್ರಯತ್ನ ಮಾಡಬೇಕಿಲ್ಲ. ಸ್ವಂತ ಪ್ರಜ್ಞೆ ಬೇಕು ನಿನಗೆ, ಪ್ರಯತ್ನ ಬೇಕು. ಹೇಳವ್ರು ಎಲ್ಲಿ ಮಠ ಹೇಳ್ತಾರಪ್ಪ ನಿಮ್ಗೆ? ಅದನ್ನು ಕೇಳಿದ್ದನ್ನು ಸ್ವತಃ ನಾವು ಅದನ್ನು ಅನುಭವ ತಗೊಂಡು ಪ್ರಯತ್ನ ಮಾಡಬೇಕಿಲ್ಲ. ಬರೇ ಅವ್ರ ಗುರುಗಳ ಹೇಳಿದ್ದೆ ನೆನಪು ಮಾಡ್ಕೊತ ಕುಂತ್ರೆ ಹೇಳಿದ್ದೆ ನೀ ಅದನ್ನು ಅನುಭವ ತಗೋಕಿಲ್ಲ. ಗುರು ಶಿಷ್ಯರ ಬೋಧೆ ಜಾಗರಣದ ತೋರಿಕೆ ಅದು ಅಡಿಗೆ ಹೋಗೈತಿ. ಹೇಳೋದು ಕೇಳೋದು ಎಲ್ಲ ಬಂದಕೈತಿ. ಸ್ವತಃ ನೀನ ವಿಚಾರ ಮುಂದುವರಿಬೇಕಾಗೈತಿ. ಎಲ್ಲಿ ತನಪ ಅವರು ಗುರುಗಳು ಎಲ್ಲಿ ಮಠ ಸಹಾಯಕರ ದಾರಿ ತೋರಿಸ್ತಾರ. ಅವರು ಮುಂದೆ ಪ್ರಯತ್ನ ಅಭ್ಯಾಸ ಮಾಡೋದು ನಿನ್ನ ಕೆಲಸ. ಎಲ್ಲರೂ ಮಾರ್ಗದರ್ಶಕರ ಆಗ್ಯಾರ. ಎಲ್ಲ ಮುಕ್ತಿ ಯಾರು ಕೊಡೋದಿಲ್ಲ ನಿನಗೆ, ನೀನ ಪ್ರಯತ್ನ ಮಾಡ್ಬೇಕು. ಅದಕ್ಕೆ ನಿನ್ನ ಉದ್ಧಾರಕ್ಕಾಗಿ ನೀನ ಪ್ರಯತ್ನ ಮಾಡ್ಬೇಕು ಹೊರತು ಯಾರನ್ನು ಉದ್ಧರಿಸಲಾರ. ಸ್ವಂತ ನಾವು ಪ್ರಯತ್ನ ಮಾಡಬೇಕು. ಅಭ್ಯಾಸದ ಫಲ ಅಭ್ಯಾಸ ಸಂಜನಿತ. ನಿರಂತರ ಪ್ರಯತ್ನ ಅಭ್ಯಾಸ ಬೇಕಿದೆ. ಹಂಗ ಎಲ್ಲ ನೀನ ಯಪ್ಪ, ನೀನ ಗುರುಗಳ ಅವನ ಆಶ್ರಯ, ಯಾರ ಆಶ್ರಯನೂ ಬೇಕಾಗಿಲ್ಲ. ಸ್ವಂತ ನಿನ್ನನ್ನು ನೀ ನಂಬು. ನಿಮ್ಮನ್ನು ಅವಲಂಬನ ಮಾಡ್ರಿ. ಯಾರನ್ನೂ ಅವಲಂಬನ ಮಾಡಕ್ಕೆ ಹೋಗ್ಬೇಡ. ಯಾವ ಗುರುಗಳನ್ನೂ ಅವಲಂಬನ ಮಾಡಕ್ಕೆ ಹೋಗ್ಬೇಡ. ಯಾವ ಗುರುಗಳು ಅಂದ್ರೆ ಎಚ್ಚರಿಕೆಯಾಗ ಇದ್ದವ್ರು ತೋರಿ ಅಡಿಗೆ ಹೋಗ್ತೈತಿ. ಜಾಗರಣದ ತೋರಿಕೆ ಅಂದಾರಿಲ್ಲ. ಆತ್ಮಾವಲಂಬಿಗಳಾಗಿರಿ ಅಂತಾರೆ. ಯಾವಾಗಲೂ ನಿನ್ನ ಸಂಗಾತಿ ಇದ್ದದ್ದನ್ನು ನಂಬು. ಹೌದು, ನಿನ್ನ ಬಿಟ್ಟು ಅಗಲೇ ಇದ್ದಂಥದ್ದು ಯಾವುದು ಅದ ನಿನ್ನ ಸ್ವರೂಪ. ಅದನ್ನು ನಂಬು. ಉಳ್ಕಿದ್ದು ಆಗಲಿ ಹೋಕ್ಕವು. ಯಾವ ಉಳಿಯೋದಿಲ್ಲ ಅವು. ಅದರಿಂದ ನಿನಗೆ ಅಯ್ಯೋ ಏನು ಆತ್ಮ ಇಲ್ಲ ಪಾದರಿಗಳು ಯಾವಾಗಲೂ ಇದ್ದದ್ದು ಯಾವುದೈತೆ ಅದ ನಮ್ಮ ಅದೇ ಗುರು. ನಿನ್ನ ಅರುವ ನಿನಗೆ ಗುರು ಅಂತ. ಅರುವ ಗುರುವಾಗುವುದು. ಈ ತೋರಿಕೆ ಒಳಗಿನ ಶರೀರಾದಿಗಳು ಗುರುವಾಗುವುದು. ಅರುವ ಗುರು ಅದ ನೀನ ಅಂತ ತಿಳ್ಕೊಂಡು ಉಳ್ಕೊಂಡು ಆ ಲಾಭವನ್ನು ಮಾಡ್ಕೊಂಡು ಈ ಶರೀರ ಬೇಕಾದ ತೋರಿ ಎಡಗೋಲ್ಲ. ಎಷ್ಟೋ ಶರೀರಗಳು ಬಂದು ಎಚ್ಚರಿಕೆ ಕೊಟ್ಟಾವು. ಪ್ರಾರಬ್ಧ ಮಠ ಇದ್ದು ಹೋಗಿಬಿಡ್ತಾವೆ ಶರೀರಾದಿಗಳು. ಎಷ್ಟು ದಿನ ಅವಲಂಬನ ಮಾಡವು ನೀನು? ಅದಕ್ಕೆ ನಿಜವನ್ನು ನಂಬ. ತೋರಿಕೆ ನಮ್ಮ ನಾಮರೂಪಗಳೆಲ್ಲ ತೋರಿದ್ದು. ನಾಮರೂಪಗಳನ್ನು ಹಿಡ್ಕೊಂಡು ಕೂತ ಇರಿಕೆ ಕಡೆ ಹೆಂಗೆ ಲಕ್ಷ ಕೊಡ್ತೀನಿ? ತೋರಿಕೆ ಕಡೆ ಲಕ್ಷ ಕೊಟ್ಟಂಗೆ ನಾಮರೂಪದ ಕಡೆ ಲಕ್ಷ ಕೊಟ್ಟೆ ಅಂದ್ರೆ
ಅದು ತೋರಿಕೆ, ಅದು ಇರುವಿಕೆ ಅಲ್ಲ. ಅದು ಇರುವಿಕೆ ಹೆಂಗೆ ಅನುಭವ ಕೊಡ್ಬೇಕು? ನಾಮರೂಪ ತೆಗೆದು ಹಾಕಿದಾಗ ಇರುವಿಕೆ ಕಡೆ ಕೊಡಬೇಕು. ನಾಮರೂಪ ಪ್ರಪಂಚಂ ಪ್ರತಿಷೇಧತಿ ಪರಿಶಿನಷ್ಟಿ ಬ್ರಹ್ಮ ಏವ. ನಾಮರೂಪಗಳ ಸಂಬಂಧ ತಪ್ಪಿಸ್ಬೇಕು. ವಿಚಾರದಿಂದ ಇದನ್ನೆಲ್ಲ ಸಂಬಂಧ ತಪ್ಪಿಸ್ಬೇಕು. ಸ್ವಂತ ಪ್ರಜ್ಞೆ ಬೇಕಿರಿ. ತನ್ನೊಳಗೆ ತಾನ ಇದನ್ನು ವಿಚಾರ ಮಾಡಿ ಒಂದು ಕೆಲಸ. ಇನ್ನೊಬ್ಬರು ದಾರಿ ತೋರಿಸ್ತಾರಷ್ಟೇ. ತಾನೇ ತನ್ನೊಳಗೆ ತನ್ನ ನಿಜವ ನೋಡಲು ಪರಮಾನಂದ ಚಿದ ಕಂಡ ರೂಪ ನೀನ ಪ್ರಯತ್ನ ಮಾಡಬೇಕಪ್ಪ ಇದಕ್ಕೆ. ಸ್ವತಃ ಬುದ್ಧ ಆನಂದನು ಶಿಷ್ಯನಿಗೆ ಇದ ಮಾತಾ ಹೇಳಿದವ ಅಂತ್ಯಕಾಲಕ್ಕೆ ಶರೀರ ಬಿಡುವಾಗ. ಇನ್ನು ಶರೀರ ಬಿಡ್ತಾನನ್ನು ಆನಂದ ಶಿಷ್ಯಗೆ. ಆನಂದ ನೀನು ಸ್ವತಃ ನೀನ ಪ್ರಯತ್ನ ಮಾಡಬೇಕಪ್ಪ ನಿನ್ನ ಉದ್ಧಾರಕ್ಕಾಗಿ. ದಾರಿ ತೋರಿಸ್ತಾರೆ ಇನ್ನೊಬ್ಬರು, ಸ್ವತಃ ನೀ ಪ್ರಯತ್ನ ಮಾಡು. ನೀನು ಬುದ್ಧಕ್ಕಿ ಅಂದರೆ ಬುದ್ಧ ಅಂದರೆ ಜ್ಞಾನಿ. ಜ್ಞಾನವನ್ನು ಹೊಂತಿ ದುಃಖರಹಿತ ಅಕ್ಕಿ. ಅದಕ್ಕೆ ಪ್ರಯತ್ನ ಮಾಡುವಂತ. ಅವ ಅಳಾಕತ್ತವ, ಹೆಂಗೆ ಮಾಡಲಿ ನೀವು ಆದ್ರಿಂದ ಶರೀರದ ಬಂದದ್ದು ಹೋಗ್ತೈತಿ. ನಾ ಯಾವಾಗಲೂ ಇದ್ದ ವಸ್ತುವಿನ ಕಡೆ ಲಕ್ಷ ಕೊಡು, ತೋರಿಕೆ ಕಡೆ ಯಾಕೆ ಲಕ್ಷ? ಅದರ ಅನುಸಂಧಾನ ಮಾಡ, ಅದಕ್ಕೆ ಅದ ಪ್ರಯತ್ನ ಮಾಡ. ಇದ್ದದ್ದು ಯಾವುದು ಇಲ್ಲದ್ದು ಯಾವುದು ಅನ್ನೋದನ್ನು ಎಚ್ಚರಿಕೆ ಕೊಟ್ಟವು ಬುದ್ಧ. ಇರುವಿಕೆ ಅನುಸಂಧಾನದಾಗ ತೋರಿಕೆ ನಾಮರೂಪಗಳ ಅನುಸಂಧಾನ ಮಾಡೋದು. ಫೋಟೋ ಇಟ್ಕೊಂಡು ಕೂತ್ನೆ ಇದನ್ನು ನಾಮರೂಪಗಳು ಇಟ್ಕೊಂಡು ಕುಂತ ಅದನ್ನು ನೆನಪು ಮಾಡ್ಕೊತ ಕುಂತ ಇದ್ದೀವಿ. ಅದಕ್ಕೆ ಆಧಾರವಾಗಿರ್ತಕ್ಕಂಥ ಅರಿವು ಇಲ್ಲ. ಅದನ್ನು ಅನುಭವಿಗಳ ನಮ್ಮ ನೆನಪಿತ ನನ್ನ ಕಡೆ ಲಕ್ಷ ಕೊಡು. ನಾನಂದ್ರೆ ಇದಲ್ಲ, ಈ ದೇಹ ನಾನಂತ ತಿಳ್ಕೊಂತೀನಿ. ಆತ್ಮಾನಂದ್ರ ಅಂದ್ರೆ ಶಿವಾನಂದ್ರ ಅಂದ್ರೆ ಶರೀರನ ಅಂತ ತಿಳ್ಕೊಂಡೀನಿ. ಅಲ್ಲದನ್ನು ನಾನಂತ ನೀವು ಹಿಡ್ಕೊಂಡು ಕುಂತೀರಿ. ನಮ್ಮನ್ನು ನಂಬ್ರಿ. ನಮ್ಮನ್ನು ಯಾರು ನಂಬಿರಿ? ನಮ್ಮನ್ನು ನಂಬೇಕಾದ್ರೆ ನಾವು ಯಾರದೇನೋ ನಿನಗೆ ಗೊತ್ತದೇನು? ನಮ್ಮ ಸ್ವರೂಪ ಎಂಥದೈತೆ ನಮ್ಗೆ ಗೊತ್ತಾದಾಗ ಅದನ್ನು ನಂಬಕ್ಕೆ ಹೋಗ್ಬೇಕು. ನಾಮ ತೋರಿ ಹಿಡುವುದದ ನಮ್ಮ ಸ್ವರೂಪನ. ನಾಮರೂಪಗಳು ಒಂದೊಂದು ಜನ್ಮದಾಗ ಒಂದೊಂದು ನಾಮ ರೂಪ ಬಂದವು. ಕಾಯಮ ನಾವು ನಾಮರೂಪಗಳು ಕಾಯಮು. ಅದಕ್ಕೆ ಆಧಾರವಾಗಿರ್ತಕ್ಕಂಥ ಇರು ಆನಂದ ಅದು ಕಾಯಮು. ಅದನ್ನು ನಂಬು. ಅದ್ರ ಕಡೆ ಲಕ್ಕೊಡು. ಇರುವಿಕೆ ಕಡೆ ಲಕ್ಕೊಡು. ತೋರಿಕೆ ಕಡೆ ಲಕ್ಕೊಡಕ್ಕೆ ಹೋಗು. ಇರುವಿಕೆ ನಂಬು, ತೋರಿಕೆ ನಂಬಕ್ಕೆ ಹೋಗೋದು. ನಾಮರೂಪಗಳ ತೋರಿಕೆ ಅದಕ್ಕೆ ನಾಮರೂಪಗಳನ್ನು ಹಿಡ್ಕೊಂಡು ಕುಂತದ್ದು ಎಲ್ಲ ಗೂಡಿಸ್ಕೊಂಬಿಡಿ ಅಂತ ಸುಳ್ಳ ವಜ್ಜೆ ಹೊತ್ಕೊಂಡು ವ್ಯರ್ಥ ಕಾಲು ಕಳೀತಾವಂತ. ಫೋಟೋ ಇಟ್ಕೊಂಡು ಕುಂತನೆ, ಗೊಂಬೆ ಇಟ್ಕೊಂಡು ಕುಂತನೆ, ಗದಿಗೆ ಇಟ್ಕೊಂಡು ಕುಂತನೆ, ಕಿತ್ತೋಗಿ ಮಾಡಿ ಅವು ಇದಕ್ಕಿದ್ದಂಗೆ ತೋರಿ ಎಡಬೇಕು ಅವು. ಹೌದಿಲ್ಲ? ಎಷ್ಟು ಜನ್ಮಕ್ಕೂ ಆಗುದಿಲ್ಲ. ಗದಿಗೆ ಗೊಂಬೆ ಪೂಜೆ ಮಾಡೋವು ಬೇಕಾದಷ್ಟು ಜನ್ಮ ಆಗುದು. ಅದಕ್ಕೆ ಆಧಾರ ಯಾವಾಗಲೂ ಇರುವಂಥದ್ದೇ ಯಾವ್ದೈತಿ ಅದ್ರ ಕಡೆ ಲಕ್ಷ. ಆ ಕಲ್ಪನೆಗಳಿಗೆ ನಿಲ್ಕದ್ದು. ಕಲ್ಪನೆಗೆ ಬಂದದ್ದು ಅದು ತೋರ್ತೈತಿ ಅಡಕ್ಕೆ. ಅದು ಇರು ಏನೈತಿ ಅದು ಅಕಲ್ಪಿತದ. ಕಲ್ಪನಾ ಎಲ್ಲ ಅಡಗಿದಾಗ ಅನುಭವ ಬರುವಂಥ ಸ್ಥಿತಿ ಅದನ್ನು ಅಭ್ಯಾಸ ನಾವು ಮಾಡ್ತೀವಿ. ಧ್ಯಾನದೊಳಗೆ ತೊಡಗಿ ನಿರಂತರ ಅದನ್ನು ನೆನಪು ನಡಿಬೇಕು. ಕಲ್ಪನಾರಹಿತ ಇರುವಿನ ಅನುಸಂಧಾನ ಒಳಗೆ ಆಂತರಿಕವಾಗಿ ನಡಿಬೇಕು. ಅಂದರೆ ಏನಾರ ನಮಗೆ ಇದು ಅನುಭವ ಬರ್ಬೇಕಿಲ್ಲ. ಅಂದರೆ ಈ ನಾಮರೂಪಗಳು ಹಿಡ್ಕೊಂಡು ನೀ ಜನ್ಮಾಂತರ ತಿರುಗಬೇಕು. ಎಲ್ಲಿ ಹೋದೆವು ಶಿವಾನಂದ ಅಂತ ಇರ್ತಾನೆ. ಯಾಕ್ರಿ? ಕೂಗುದಲ್ಲ, ಅದು ಯಾವಾಗಲೂ ಇರುವುದದು. ಸ್ವರೂಪ ಯಾವಾಗಲೂ ಇದ್ದದ್ದು. ಅದ್ರ ಕಡೆ ನೀನು ಲಕ್ಷ್ಯ ಇಲ್ಲ. ನಾಮರೂಪಗಳಿಗೆ ಲಕ್ಷ್ಯ ಕೊಟ್ರಿ ಅವ್ರು ಹೋದ್ರಿ, ಅವರು ಬಿಟ್ಟರು, ಶರೀರ ಬಿಟ್ಟರು. ಅವರು ತಮ್ಮನ್ನು ಬಿಟ್ಟು ಇರಕ್ಕೆ ಬರೋದಿಲ್ಲ. ಇರುವಿಕೆಯನ್ನು ಬಿಟ್ಟು ಯಾರಿಗೂ ಇರ್ಲಿಕ್ಕೆ ಬರೋದಿಲ್ಲ. ನಿನ್ನ ಬಿಟ್ಟು ನಿನಗೆ ಇರಕ್ಕೆ ಬರೋದಿಲ್ಲ. ಶರೀರಾದಿಗಳನ್ನು ಬಿಡ್ತಿ. ಎಲ್ಲರೂ ಇರುವಿಕೆ ನಿನ್ನ ಸ್ವರೂಪ. ಅದ್ರ ಕಡೆ ನಾವು ಲಕ್ಷ್ಯ ಕೊಡಬೇಕಾಗತ್ತೆ. ಯಾವಾಗಲೂ ಅದರ ಅನುಸಂಧಾನದ ತೊಡಗು ಎಡೆಬಿಡದೆ, ತನ್ನ ತಾನು ಎಡೆಬಿಡದೆ ಆರೆಯಲು ಅರಿಯದಾತನಿಗೆ ಪಡೆಯುವುದಾಗದು ನಿಜ ಸುಖವಂತ ಯಾಕೆ? ಇದ್ರ ಬಗ್ಗೆ ನಾವು ವಿಚಾರ ಎಲ್ಲಿ ಮಾಡ್ತೇವೆ? ಇದರ ಸಂಶೋಧನೆ ಎಲ್ಲಿ ಮಾಡಾಕೋತೇವೆ? ನಮ್ಮ ಬಗ್ಗೆ ಸಂಶೋಧಕರು ಯಾರದೇವು? ನಾವು ಅಂದ್ರೆ ನಡಬರ್ಕ ತೋರಿದ್ದ, ಮಧ್ಯಂತರದಲ್ಲಿ ತೋರಿದ್ದ ನಾನು. ಅದಕ್ಕಿಂತ ತೋರಿಕ್ಕಿಂತ ಮೊದಲು ನೀನು ಅದಿಯೋ. ಹೆಂಗದಿ ನೋಡ್ಕೋ.
ಈ ತೋರಿಕೆ ಒಳಗಿಂದ ಅದನ್ನು ಅವಲಂಬಿಸ್ಕೊಂಡು ಅದನ್ನು ನೆನಪು ಮಾಡ್ಕೋತ ಕೂತ್ರೆ ನಾಮ ರೂಪ ಕಲ್ಪಿತ ನಾಮ ಕಲ್ಪಿತ ರೂಪ ಇಟ್ಕೊಂಡು ಕೂತೀವಿ. ಇದ್ದು ಇರುವು ಹೆಂಗೆ ಅನುಭವ ಬರ್ಬೇಕು? ಅಕಲ್ಪಿತವಾದಂಥ ಇರುವಿನ ಅನುಭವ ಹೆಂಗೆ ಆಗ್ಬೇಕು? ಅದಕ್ಕೆ ಅಂಥ ಅನುಭವಿ ಸಮರ್ಥ ಸದ್ಗುರುಗಳ ಬೇಕು. ನಿಜದ ಅನುಭವವನ್ನು ನೀವು ಮಾಡ್ಕೋಬೇಕಾತಂದ್ರೆ ನಿರ್ದಾಕ್ಷಿಣ್ಯವಾಗಿ ಅವನು ತೊರೆದು ಬಿಡ, ಅವನ ನಾಮ ರೂಪಗಳನ್ನು ಹಿಡ್ಕೊಳಕ್ಕೆ ಹೋಗ್ಬೇಡ. ಏನು ಬಿಟ್ಟರೆ ಏನಾಗ್ತವೆಪ್ಪ? ಎಲ್ಲ ಹೋದು ನಾಮರೂಪಗಳು ಅವು ನಾಮರೂಪಗಳು ಹೋಗ್ಲೇ ಇದ್ದ ಇರು ಏನೈತಲ್ಲ, ಯಾವಾಗಲೂ ಇದ್ದದ್ರ ಕಡೆ ಎಲ್ಲ ಕೂಡ ಅದ್ರ ಕಡೆ ಆ ವಿವೇಕ ನಮ್ಮಲ್ಲಿ ಇಲ್ಲ ಇದ್ದದ್ದು ಯಾವುದು ಇಲ್ಲದ್ದು ಯಾವುದು ಅಂತ ತಿಳ್ಕೊಂಡು ವಿಂಗಡಿಸಿ ತಿಳ್ಕೊಳ್ಳೋ ಸಾಮರ್ಥ್ಯ ಬೇಕಲ್ಲ. ಯಾವಾಗಲೂ ಇದ್ದದ್ದು ನಿನ್ನ ಸ್ವರೂಪ, ತೋರಿ ಅಡಗುವುದು ಯಾವುದೂ ನಿನ್ನ ಸ್ವರೂಪ ಅಲ್ಲ. ಅಂದ್ರೆ ನಾಮರೂಪಗಳು ಯಾವುವೂ ಅಲ್ಲ. ಅದರ ಅನುಸಂಧಾನ ಮಾಡೋದೆಲ್ಲ ವ್ಯರ್ಥ. ಅವ್ನು ಹಿಡ್ಕೊಂಡು ಕುಂತೀನಿ ನಾಮ ರೂಪ ಹಿಡ್ಕೊಂಡು ದುಃಖರಹಿತ ಆಗ್ಬೇಕನ್ನುವಂಗಿದ್ರೆ ಯಥಾರ್ಥ ಜ್ಞಾನ ಮಾಡ್ಕೊ. ಯಾವಾಗಲೂ ಇದ್ದು ವಸ್ತುವಿನ ಕಡೆ ಲಕ್ಷ ಕೊಡು. ತನ್ನ ಮೂಲ ಆನಂದಮಯವಾದ ಇರುವನ್ನು ನೆನಪಿ ತಂದು ಕೊಟ್ಟರೆ ಅದನ್ನು ನೆನಪಿ ತಂದುಕೊಂಡು ಇರೋ ಪುಣ್ಯಾತ್ಮ ಎಷ್ಟು ಮಂದಿ ಇದ್ದಾರೆ? ಎಲ್ಲೋ ಒಬ್ಬರು ಯಾವ ಪುಣ್ಯಾತ್ಮ ಉಳಿತಿದೆ ಉಳಿತಿದೆ. ಎಷ್ಟು ಮಂದಿ ಅದನ್ನು ನೆನಪು ಮಾಡ್ಕೊತ ಕೂಡ್ತೀರಿ? ಇರುವಿಕೆ ನೆನಪಿನಾಗ ಯಾರಿದೆ? ಎಲ್ಲರೂ ತೋರಿಕೆ ನೆನಪ ಮಾಡೋರು, ನಾಮರೂಪಗಳೇ ನೆನಪು ಮಾಡ್ಕೊಂಡು. ಅದಕ್ಕೆ ಹೊರಗೊಂದು ರೂಪವನ್ನು ಈಕ್ಷಿಸದೆ ಒಳಗೆ ಬೇರಾವ ಥರದ ಲಕ್ಷ್ಯವನ್ನು ಅರಿದು ಭಾವಿಸದೆ ಮರೆಯದೆ ಎಚ್ಚರವನ್ನು ಅಚ್ಚಳಿಯದೆ ಮತ್ತು ಮಧ್ಯಾಹ್ನದಾಗ ಬೀಳಬೇಡ, ಮರುವೆಯಾಗಿ ಬೀಳಬೇಡ. ನೀ ಮತ್ತೆ ಯಾವಾಗಲೂ ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊ. ಈಗ ಮನುಷ್ಯನ ಜನ್ಮದಾಗ ಮಾಡ್ಕೊಳ್ಳುವಂಥ ಕೆಲಸದ ಎಲ್ಲ ಕೆಲಸ ಬಿಟ್ಟರು ಮೊದಲು ಇದನ್ನು ಮಾಡ್ಕೊ, ತಡ ಮಾಡಕ್ಕೆ ಹೋಗ್ಬೇಡ. ಯಾಕೆ ಬಾಕಿ ಮಾಡ್ಕೊಳಕ್ಕೆ ಬರ್ತೈತಿ, ಉಳ್ಕಿದ್ದೆಲ್ಲ ಬಾಕಿ ಜನ್ಮದಾಗ. ಈ ಮನುಷ್ಯನ ಜನ್ಮದಾಗ ಬಂದು ಮಾಡ್ಕೊಳ್ಳೋ ಕೆಲಸ ಬಾಕಿ ಜನ್ಮದಾಗ ಬರೋದಿಲ್ಲ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮನುಷ್ಯನ ಜನ್ಮದ ಕೆಲಸದಾಗ ತೊಡಗಬೇಕು ನಾವು. ಅಂದ್ರೆ ಮನುಷ್ಯನ ಜನ್ಮಕ್ಕೆ ಬಂದದ್ದು ಲಾಭ. ನಾವು ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಪಶು ಪಕ್ಷಿಗಳ ಜನ್ಮದ ಕೆಲಸ, ರಾಕ್ಷಸಿ ಜನ್ಮದ ಕೆಲಸ ಮಾಡಕತ್ತೆ, ಮನುಷ್ಯನ ಜನ್ಮದ ಕೆಲಸ ಬಾಕಿ ಉಳಿತೈತಿಲ್ಲ. ಏನು ಬಂದಂಗೆ ಆಯ್ತು? ಎದಕ್ಕೆ ಬಂದಂಗೆ ಆಯ್ತು? ಬಂದು ಉಪಯೋಗ ಇಲ್ಲ, ವ್ಯರ್ಥ ಆತೆಲ್ಲ. ಬಂದದ್ದು ಲಾಭ ಮಾಡ್ಕೋಕಿಲ್ಲ. ಮನುಷ್ಯನ ಜನ್ಮದ ಲಾಭ, ಮನುಜ ಕುಲದ ಜನನದ ಲಾಭ ನಿಮ್ಮನ್ನು ನೀವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ. ಅದರ ಬಗ್ಗೆ ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನ ಮಾಡು. ನೀವ್ಯಾರು, ನಿಮ್ಮ ನಿಜ ಸ್ವರೂಪ ಏನು ಅನ್ನೋದನ್ನು ಕುರಿತು ಅನುಭವಗಳ ಮುಖಾಂತರ ಅದನ್ನು ಕೇಳು, ಚಂದ ಕೇಳು, ನೆರೆ ಕೇಳು. ಕೇಳುವುದನ್ನು ಅರಿದುದನ್ನು ಒಮ್ಮೆಯೂ ಮರೆಯದಿರು. ಗುರುಪೇಳದ ತೆರೆದು ಅದರ ಬಗ್ಗೆ ನಿನ್ನ ಬಗ್ಗೆ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮಾಡುವಂಥ ಕರ್ತವ್ಯ ನಾವು. ಇದನ್ನು ಬಿಟ್ಟು ನಾವು ಬರೀ ಅಲ್ಲದ್ರ ಬಗ್ಗೆ ಅನಾತ್ಮ ಚಿಂತನದೊಳಗೆ ಕಳಿಸತ್ವಾರಿ. ಅದಕ್ಕೆ ಮತ್ತೆ ತುಳ ಮುದಕಾದ ಇಷ್ಟು ವರ್ಷ ಬದುಕ್ಯಾರ ಏನು ಮಾಡಿದೀವಿ ಯಪ್ಪ? ನೀವು 100 ವರ್ಷ ಬದುಕಿ ಉಪಯೋಗ ಇಲ್ಲ. ಅಜ್ಞಾನಿಯಾಗಿ 100 ವರ್ಷ ಬದುಕುವುದಕ್ಕಿಂತ ಜ್ಞಾನಿಯಾಗಿ 3 ವರ್ಷ ಬದುಕುವುದು ಲೇಸು. ಬದುಕಿಗೆ ಏನು ಅರ್ಥ ಆಯ್ತು ನಿನಗೆ? ಏನು ಇದು ಬದುಕೈತೆ ಅಂದ್ರೆ ಎದಕ್ಕೆ ಬದುಕೈತೆ? ಕೆಲಸದಿಂದ ಬರೇ ಬಾಳ್ಯಾಗ ಬಡ್ಕೊಂಡು ಸತ್ತೋತಿ. ಅದನ್ನು ತೊಗೊಂಡು ಏನು ಮಾಡೋದು? ಅದು 100 ವರ್ಷ ಬರ್ತೈತಿ, 110 ವರ್ಷ ಬದುಕ್ಯಾರ ಏನು ಮಾಡೋದು? ಬರೇ ಬಾಳೆ ದರ್ಶನದಾಗ ಕಾಲುಗಳ ಸತ್ತು ಹೋದ ಕೆಲಸದಿಂದ. ವಿಶೇಷ ಅಂದ್ರೆ ವಿಷಯ ಭೋಗ, ಅವು ಸುಖ ಕೊಡ್ತಾವು, ಬರೇ ಅದ ಸುದ್ದಿಯಾಗ ಕಾಲುಗಳಿದೆ. ಆ ಇರುವಿಕೆ ನೆನಪು ಮಾಡ್ಕೊಂಡು ಅದರ ಲಾಭ ತಗೊಂಡೇನು? ಯಾವಾಗಲೂ ಅದರ ಅನುಸಂಧಾನದಾಗ ತೊಡಗಬೇಕು ನೋಡು, ಅಂದ್ರೆ ಲಾಭ. ನೆನಪು ತೂರ್ಕಿ ನೆನಪಿನ್ಯಾಗ ಕಾಲುಗಳ ಉಪಯೋಗ ಇಲ್ಲ. ಬದುಕಿ ಉಪಯೋಗ ಇಲ್ಲ, ವ್ಯರ್ಥ ನಿನ್ನ ಬದುಕು. ಏನು ಮಾಡಿದೆ? ಏನು ಲಾಭ ಇಲ್ಲದಂತಾದ್ರೆ ಏನಾರ ಲಾಭ ಮಾಡ್ಕೊಂಡಿಲ್ಲ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಉಪಯೋಗ ಮಾಡ್ಕೋಬೋದು. ಮನುಷ್ಯ ಕುಲದ ಜನನದ ಲಾಭ ತನ್ನನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು ನೋಡ್ರಿ. ಅಂದ್ರೆ ಅದು ಮನುಷ್ಯನ ಜನ್ಮಕ್ಕೆ ಬಂದದ್ದು ಲಾಭ. ಬರೀ ಅನಾತ್ಮದ ಬಗ್ಗೆ ಜಗತ್ತಿನ ತೋರಿಕೆ ಬಗ್ಗೆ ಎಷ್ಟೇ ತಿಳುವಳಿಕೆ ಮಾಡಿಕೊಂಡ್ರು ಲಾಭ ಇಲ್ಲ. ಆತ್ಮಲಾಭ ತನ್ಯ ಲಾಭ ನ ವಿದ್ಯತೆ ಅಂದ್ರೆ
ತನ್ನನ್ನು ತಾ ತಿಳ್ಕೊಂಡ್ರೆ ಲಾಭ. ಅದನ್ನು ಬಿಟ್ಕೊಟ್ಟು ಅನ್ಯದ ತಿಳುವಳಿಕೆ ಎಷ್ಟೇ ಮಾಡಿಕೊಂಡ್ರು ಎಲ್ಲ ವ್ಯರ್ಥ. ನೀನು ಯಾರಿಗೇ ಆದರೂ ನಿರಂತರ ಧ್ಯಾನದಲ್ಲಿ ನೆಲೆಯಾಗಿ ನಿಂತು ನೋಡಿಕೊಂಡಾಗ ತೀತೈತಿ. ಅದಕ್ಕೆ ಎಡೆಬಿಡದೆ ಅಭ್ಯಾಸ ತೈಲದಾರ ಅವತ್ತು ನಡಿಬೇಕು ಅಂದಾರ. ಯಾರು ಮಾಡ್ತೇವೆ ಎಡೆಬಿಡದೆ ಅಭ್ಯಾಸ? ಅಭ್ಯಾಸ ಮಾಡುವಾಗ ಇಷ್ಟ ಕುಂತು ಹೇಳ್ಬೇಕಪ್ಪ ಅಂತೇನು ಮೊದಲು ಹೇಳುವ ಲೆಕ್ಕ ಇಟ್ಕೊಂಡು ಕುಂತಿರ್ತಿ, ಟೈಮ್ ಇಟ್ಕೊಂಡು. ಹೌದಿಲ್ಲ? ಅದು ಸ್ವಾದ ಹತ್ತಿ ಅಂದ್ರೆ ನಿನಗೆ ಹೊತ್ತು ಗೊತ್ತಾಗೋಲ್ಲ, ವೇಳೆನೂ ಗೊತ್ತಾಗೋದಿಲ್ಲ. ಸ್ವಾದ ಹತ್ಲಿಕ್ಕೆಲ್ಲ ಹೊಳ್ಳೆ ಟೈಮ್ ನೋಡೋದು. ಹೌದಿಲ್ಲ? ಅದಕ್ಕೆ ಗಡಿಯಾಳ ಹಾಕ್ಸಿಲ್ಲ ಅಲ್ಲಿ. ಅಜ್ಜಾರು ಬ್ಯಾಡ ತೆಗೆದು ಹೋಗಿ ಅದನ್ನ ನೋಡ್ತಾವ ಹೊಳ್ಳೆ ಅಂತೇಳಿ. ಚಾಂಪೀಸು ಇವನ್ನ ಹಾಕಬೇಡ ಅಲ್ಲಿ ಅಂತ. ಬರೀ ಅದನ್ನು ನೋಡ್ತಿರ್ತಾವೆ, ಯಾವಾಗ ಬಿಡ್ತಾರೋ. ಆಕಳಿಸೋದು ಕ್ಯಾಕರಿಸೋದು ಚಲೋ ಆಕತಿ ಅತ್ತಾಗಿಂದ. ಬೇಸರ ಆತ ಅಂದ್ರೆ. ಹೌದಿಲ್ಲ? ಇಲ್ಲ ನಿದ್ದೆ ಬರ್ತೈತಿ. ಬೇಕಾಗಿತ್ತಂದ್ರೆ ಬೇಕಾದ ನೀನು ಮಾಹಿತಿ ಕೇಳ್ಬೇಕಾದ್ರೆ ನಿದ್ದೆನೂ ಬರೋದಿಲ್ಲ, ಉಳ್ಕಿದ ಕಡೆ ಯಾವ್ದು ಲಕ್ಷ್ಯ ಬರೋದಿಲ್ಲ ನಿನಗೆ. ಎಷ್ಟೊಂದು ಆಧಾರದಿಂದ ಕೇಳ್ತಿ, ಗಪ್ಪು ಚೊಪ್ಪು ಮಿಸಕಲಂಗ. ಬೇಕಾದಿತ್ತಂದ್ರೆ ಬ್ಯಾಡದಿತ್ತಂದ್ರೆ ಏನಾರ ಚಲೋ ಆಕೈತೆ ಅದು. ಅದಕ್ಕೆ ಒಲವಿನಿಂದ ಇದು ನಾವು ನಲವೇರಿ ಕೇಳುವನು. ಇದು ನಾವು ನಲವೇರಿ ಯಾವುದನ್ನ ಅಗದಿ ಆಧಾರದಿಂದ ಯಾವ ಕೇಳ್ತಾನೆ ಅವಂಗಿದು ಇದ್ರ ಮ್ಯಾಗಿನ ವ್ಯಾಮೋಹ ಎಲ್ಲ ಹೋಗ್ಬಿಟ್ಟು ಅವನು ಒದೆದು ಸಂಸಾರವನ್ನು ಮುದದಿಂದ ಪಡೆಯುವನು ಅಕಲಂಕವಾದ ನಿಜ ಪದವಾದ. ಯಾವ ನಲವೇರಿ ಕೇಳೋರು ಯಾರಿಗೂ ಒಳ್ಳೆ ಆಧಾರದಿಂದ. ಬಾಳೆ ಸುದ್ದಿ ತೆಗಿ ನೀನು ಹೆಂಗೆ ಕೇಳ್ತಿ? ಯಾಕ್ರಿ? ನೀನು ಮಣ್ತಾನ ಸುದ್ದಿ ಬಾಳೆ ಸುದ್ದಿ ಎಲ್ಲ ಮರೆತು ಬಿಡ್ತಿ ತೆಗದಿ ಅಂದ್ರೆ ಅದನ್ನು ಯಾಕ್ರಿ? ಅದನ್ನು ಸುದ್ದಿ ತೆಗೆದು ಎಲ್ಲ ಮರಿತಾನ. ಅದಕ್ಕೆ ಅತಿ ಪ್ರಿಯವಾದದ್ದು. ಹಂಗೆ ನಮಗಿದು ಅತಿ ಪ್ರಿಯವಾದಂಥ ಸ್ವರೂಪದ ಕಡೆ ನೆನಪು ಮಾಡಿದ ಎಲ್ಲವನ್ನು ನಾವು ಮರೆತು ಜಗತ್ತು ಮರಿತಾ, ಜಗತ್ತಿನ ಸುಖವನ್ನು ಮರಿತಾ ಯೋಗಿ ಆದ ಅಂತ ಎಲ್ಲ ಮರೆತು ಬಿಡ್ತಾನ. ಮರಿದ್ರೆ ನಿನಗೆ ಲಾಭ. ಇದನ್ನ ನೆನಪಿಟ್ಕೊಂಡ್ರೆ ಏನು ಲಾಭ ಇಲ್ಲ. ಇದ್ರ ನೆನಪಿನಾಗ ಸತ್ವ ಅದಕ್ಕೆ ಮತ್ತೆ ಬಾಳೆದ ನೆನಪಿನಾಗ ಬರೀ ಅದನ್ನ ನೆನಪು ಮಾಡಿ ಜೀವನ ಪರ್ಯಂತರ ಅಭ್ಯಾಸ ಅದರ ನೆನಪಿನಾಗ ಕಾಲ ಕಳಿತಿ. ಅದ ಅಂತ್ಯ ಕಾಲಕ್ಕೆ ಅದ ಬರ್ತೈತಿ. ಇದರ ಅಭ್ಯಾಸ ಇತ್ತಂದ್ರೆ ಸ್ವರೂಪದ ಅಭ್ಯಾಸ ನೀನು ಮಾಡ್ಕೊತ ಬೈದಂದ್ರೆ ಅಂತ್ಯ ಕಾಲಕ್ಕೆ ಇದು ಬರ್ತೈತಿ. ಏನು ನೆನಪು ಮಾಡ್ತೀವಿ ಅಂತ್ಯ ಕಾಲಕ್ಕೆ ಅದ ಮುಂದುವರಿತೈತಿ. ತನು ವಿಯೋಗದಲ್ಲಿ ಏನನ್ನು ನೆನೆಯುವನು ಅಂದನಾಗೇನು. ಹೌದು, ಶರೀರ ಬಿಡುವ ಟೈಮ್ನಾಗ ಏನು ನೆನಪಿ ಬರ್ತೈತಿ ನೋಡು, ಅದ ಜನ್ಮ ನಿನಗೆ ಬರ್ತೈತಿ ಮುಂದೆ. ನಾವು ಏನು ಮಾಡ್ಕೋಬೇಕು ನೋಡಂಗ, ಇದ್ರ ನೆನಪು ಬರಬಾರ್ದು ನಮಗೆ. ಬಾಳೆದ ನೆನಪು, ಮಕ್ಕಳು ಮರಿ ಇವು ಯಾವ ನೆನಪು ಬರಬಾರ್ದು ನೋಡ್ರಿ. ಬಂದ್ರೆ ಮತ್ತು ಅಲ್ಲೇ ಬರಾವ್ ನೀನು. ಹೌದಿಲ್ಲ? ಆ ಜಡಭರತನ ಉದಾಹರಣೆ ಹೇಳ್ತಾರಲ್ಲ, ಜಿಂಕಿ ನೆನಪು ಸಾಕಿದವ ಅವನ ರಾಜ ಜಡಭರತ ಎಲ್ಲ ರಾಜ್ಯವನ್ನು ಬಿಟ್ಟ ಆ ನದಿ ದಂಡಿ ಮ್ಯಾಗ ಒಂದು ಆಶ್ರಮ ಮಾಡ್ಕೊಂಡು ಗುಡಿಸಲ ಹಾಕ್ಕೊಂಡು, ಯಾಕ್ರಿ ಇದಕ್ಕಾಗಿ ಕಳಿಬೇಕಂತ ಬಂದ ಅದರ ಅಭ್ಯಾಸ ತೊಡಗಿದವ. ಜಡಭರತನೋ ರಾಜ. ಗಂಡಕಿ ನದಿ ಅಂದ್ರೆ ಗಂಗಾ ನದಿಗೆ ಬಂದು ಕೂಡ ಉಪನದಿ ಅದು. ಅಲ್ಲಿ ಅವ ಆಶ್ರಮ ಕಟ್ಕೊಂಡು ಅಭ್ಯಾಸ ಮಾಡ್ಬೇಕಂತ ಬಂದವ. ಎಲ್ಲ ರಾಜ್ಯವನ್ನು ಕೈ ಬಿಟ್ಟು ಅಭ್ಯಾಸಕ್ಕೆ ಹೋಗ್ಬೇಕಿದ್ರೆ ಮಾಡ್ಕೋಬೇಕು, ಮುಕ್ತ ಆಗ್ಬೇಕಪ್ಪ, ಜನ್ಮ ಸಾರ್ಥಕ ಮಾಡ್ಕೋಬೇಕು ಅಂತ ಬಂದವ. ಅವ ಸ್ನಾನ ಮಾಡೋ ಟೈಮ್ನಾಗ ಒಂದು ಗರ್ಭಿಣಿ ಆದಂಥ ಜಿಂಕಿ ಅದು ನೀರು ಕುಡಿಯಾಕೆ ಬಂದೈತೆ. ಅವಾಗ ಹಿಂದೆ ಹುಲಿ ಗರ್ಜನೆ ಹೊಡ್ಕೊಂತ ಬಂದದ್ದು ನೋಡಿದ್ದನ ಹೆದರಿ ಹೊಳಿ ದಾಟಿ ಜಿಗಿದು ಹೋಗ್ಬೇಕಂದ್ರೆ ಅಗದಿ ತುಂಬ ಗರ್ಭಿಣಿ ಆದದ್ದು ಅದು ಜಿಂಕಿ. ಆ ಮರಿ ಕಡೆ ಹೆದರಿ ಆಚೆ ಕಡೆ ಹೋಗಿ ಬಿದ್ದು ಸತ್ತು ಹೋದಂತ. ಅದು ಮರಿ ಅಲ್ಲೇ ನಡು ನೀರಾಗ ಬಿದ್ದು ಕೇಳ್ಕೊಂತ ಇವು ಜಳಕ ಮಾಡೋಲ್ಲಿ ಬಂದು ಇವಾಗ ಬಡಿತಂತ. ಅವು ತಡೆಯಲಿಕ್ಕೆ ಜಿಗದಾಡಕ್ಕೆ ಚಲೋ ಹೋಕ್ಕವು. ಅವಾಗ ಅವ ಅದನ್ನು ಹಿಡ್ಕೊಂಡು ಆಶ್ರಮಕ್ಕೆ ಹೋಗಿ ಜೋಪಾನ ಮಾಡಿ ಅದು ಏನು ತಿಂತ ಅದಕ್ಕೆ ಹಾಕಿ ಅದೇ ತನ್ನ ಈಲಾಗಿಬಿಡ್ತಾನೆ. ಭಾಳ ಜೀವ ಎಲ್ಲಿ ಹೋಗ್ತಾನ ಅಲ್ಲೇ, ಅವ್ನು ಎಲ್ಲಿ ಮಲ್ಕೋತಾನ ಅಲ್ಲೇ ಮಲ್ಕೋದು. ಅವನು ಮಾಡಿ ಅವನು ಸಾಕಿಬಿಟ್ಟ ಅದನ್ನು.
ಅಂತ್ಯ ಕಾಲಕ್ಕೂ ಇವ್ ಶರೀರ ಬಿಡೋ ಟೈಮ್ನಾಗ ಅದು ಬಂದು ಇದ್ರಿಗೆ ನಿಂದ್ರಾಕೈತಿ. ಏನು ಆ ಶರೀರ ಬಿಡೋ ಟೈಮ್ನಾಗ ಜಿಂಕಿ ನೋಡಿದ ಕೂಡಲೇ ಜಿಂಕಿಯಾಗೆ ಹುಟ್ಟಿದವ. ಏನು ಅದೇ ಬರ್ತೈತಿ, ಮತ್ತೆ ಎಲ್ಲರಿಗೆ ಅದೇ ಬರ್ತದೆ. ನಾವು ಏನು ನೆನಪು ಅಂತ್ಯ ಕಾಲಕ್ಕೆ ಏನು ನೆನಪಿಗೆ ಬರ್ತೈತಿ ನೋಡಿಗ ಅದಾಗಿಬಿಡ್ತಾನ. ಏನು ಹುಟ್ಟಿದ ಅವಾಗ ಅವಾಗ ಪಶ್ಚಾತ್ತಾಪ ಯಾಕೆ ನಾವು ಇದನ್ನು ಮಾಡೀವಿ, ಇದನ್ನು ಮಾಡಬಾರ್ದಿತ್ತು, ಸಾಕಬಾರ್ದಿತ್ತು ಅಂತ. ನಾವು ಸಾಕ್ತೇವಲ್ಲ, ನಾಯಿ ಸಾಕಿನಿ, ಬೆಕ್ಕನ್ನು ಸಾಕಿನಿ, ಬೆಕ್ಕಾಗೆ ಹುಡ್ತೀನಿ. ನಾವು ಹಂಗಾಕವು ಏನು ಸಾಕ್ತೀನಿ ನೋಡು. ಮಕ್ಕಳು ಮರಿ ಮೊಮ್ಮಕ್ಕಳು ಸಾಕಿದೆ ಅಂದ್ರೆ ನಾಳೆ ಮೊಮ್ಮಕ್ಕಳು ಮೈಯಾಗಾರ ದೇವಾಗಿ ಕುಂಡಿರ್ತೀನಿ. ಪ್ರೀತಿ ಬಾಳ್ರಿ. ಮಗನ ಮಕ್ಕಳಕ್ಕಿಂತ ಮಕ್ಕಳ ಮ್ಯಾಗ ಭಾಳ ಬಿಜ್ಜವ ಹೌದಿಲ್ಲ. ಅದಕ್ಕೆ ಅಜ್ಜಾರ ಆಶಾಡ್ತಿರ್ತಾರೆ ಗೌಡ್ರಿಗೆ, ಗೌಡ್ರ ಹಂಗಾರೆ ಕಾಯಂ ಗದಿಗಿನಾಗ ಉಳಿದಾತ್ ಬಿಡಿ ನೀವು ಅಂತ. ಗದಿಗೆ ಕೊಟ್ರಿ ಮಕ್ಕಳು ಮೊಮ್ಮಗಳನ್ನ ಹೋಗ್ಲಿಲ್ಲ ನೆನಪು ಹೋಗುದಲ್ಲ ಅಲ್ಲ ಮತ್ತೆ ಹೌದಿಲ್ಲ. ಆಸಕ್ತಿ ಬಿಡ್ರಿ ಅದನ್ನಂತ ಹೇಳಿದ್ರು ಹೋಗುದಿಲ್ರಿ. ಅದು ಮೋಹ ಅತಿ ಮಮತೆ ಸಲ್ಲದು. ಎದರ ಮ್ಯಾಗೂ ಆಸಕ್ತಿ ಇಟ್ಬೇಕು. ಎಲ್ಲ ದಾರ್ಯಾಗ ಕೂಡಿದ ಮ್ಯಾಡ್ರಿ ಅದು. ಅದೇನು ಮಂದಿ ಅಂತ ಅದನ್ನೆಲ್ಲ ಅಂಥವಕ್ಕೆಲ್ಲ ಹಚ್ಕೊಂಡ್ರಿ ಹಂಗೆ ನಡ್ಬರ್ಕ್ ಬಂದದ್ದು ಹೋದಿಲ್ಲ ಅವಾಗ. ಅದಕ್ಕಿಂತ ಮೊದಲು ಯಾವಿದ್ದು, ಎಲ್ಲಿದ್ದು, ಎಲ್ಲಿ ಗಂಡ, ಎಲ್ಲಿ ಮಕ್ಕಳು, ಎಲ್ಲಿ ಇವು. ಇದ ಇದ್ದಿದ್ದಿಲ್ಲ ಮೊದಲ. ನೀ ಮೊದಲದಿ, ನೀ ಮೊದಲು, ಇತರೆ ವಸ್ತುಗಳು ಮೊದಲು. ತಾನ ಮೊದಲದಾನ. ಅದಕ್ಕೆ ತನ್ನ ಮೊದಲರಿಯುವುದು. ಅದನ್ನು ತನ್ನನ್ನು ತಿಳ್ಕೊಲ್ಪ, ದುಃಖ ರಹಿತ ಆಗಿರ್ತೀನಿ. ನಡಬರ್ಕ ಬಂದ ವಸ್ತುಗಳನ್ನು ನಾವು ನೆನಪು ಮಾಡ್ಕೊತ ಕುಂದಿರ್ತೀವಿ. ಅದಕ್ಕೆ ತಿರುಗ್ತೀನಿ ನಡಬರ್ಕನ ಅಂತರ್ ಪಿಸಾಚಿ ಆಗಿ. ಮೊದಲಿದ್ದ ವಸ್ತು ಮೂಲ ವಸ್ತುವಿನ ಕಡೆ ಎಲ್ಲ ಕೊಡು. ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊ. ಇವು ನಡಬರ್ಕ ಬಂದದ್ದನ್ನು ಹಚ್ಕೊಳಕ್ಕೆ ಹೋಗ್ಬೇಡ. ಏನು ಬೇಕಾದೈತೆ ಅಂದ್ರೆ ಉದಾಸೀನ ಆಗ. ಏನು ಎಲ್ಲದರ ಬಗ್ಗೆ ಏನು ಬೇಕಾದೈತೆ ಅಂದ್ರೆ ಅದರ ಉದಾಸೀನತೆಯನ್ನು ಯಾವಾಗಲೂ ಇದ್ದು ಆತ್ಮ ಇರುವಿನ ಕಡೆ ಲಕ್ಷ್ಯ ಕೊಡು. ಅದು ಭಾಳ ಕಠಿಣ ಅದ. ನಾವು ಏನೋ ಹಿಂದಿನ ಜನ್ಮದ ಪುಣ್ಯ ನೀನು ಇದ್ದು ವಸ್ತುವಿನ ಕಡೆ ಲಕ್ಷ್ಯ ಹೋಗ್ಬೇಕಂತ. ಬರೀ ತೂರು ಎಡಗೋದ್ರ ಕಡೆ ಲಕ್ಷ್ಯ, ಬರೀ ಅದರಾಗ ಕಾಲು ಕಳ ಸತ್ತು ಹೋಗಿ ಎದಕ್ಕೆ ಬಂತು. ಇರುವಿಕಿನೇನು ಏನು ತೋರಿಕಿನೇನು ಇವೆಲ್ಲ ತೋರ್ಯಾವು. ತೋರಿದ್ದು ಯಾವುವು ನೀನಲ್ಲ. ಶರೀರ ತೋರ್ತಾವು, ಇಂದ್ರಿಯಗಳು ತೋರ್ತಾವು, ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಇವೆಲ್ಲ ತೋರ್ತಾವು. ಅವು ನೀನಲ್ಲ. ನಿನಗೆ ವಿಷಯವಾದ ಕಥದಿಂದ ನಿನ್ನಿಂದ ವರಿಸ್ಕೊಳ್ತಾವು. ನಿನಗೆ ಗಣ್ಯವಾಗಿದ್ದವು ತಿಳಿಯವು ನೀನು. ಯಾವಾಗಲೂ ಇದ್ದದ್ದು ಅದು ಅರಿವಿಸ್ಗಳು ನಡ್ಬರ್ಕ ತೋರಿ ಅಡಗ್ತಾವೆ. ಅದ ನೀನಂತ ಖಾತ್ರಿ ಮಾಡ್ಕೊ. ಅರುವ ನೀನಂತ ಅದಕ್ಕೆ ಸಮಾಧಿ ಬಂದು ಖಾತ್ರಿ ಮಾಡ್ಕೊ. ಜ್ಞಾನ ಸಮಾಧಿಯನ್ನು ಪಡೆದು ನೀನು ಯಾರಿದ್ದೇನು ಖಾತ್ರಿ ಮಾಡ್ಕೊ. ಯಾವಾಗಲೂ ಇರು ನಾನು, ಅರು ನಾನು, ಆನಂದ ಸ್ವರೂಪ ನಾನು. ನಿನಗೆ ಒಮ್ಮೆ ಸಮಾಧಿ ಬಂದು ಖಾತ್ರಿ ಮಾಡ್ಕೊಂಡೆ ಅಂದರೆ ಅವಾಗ ನಿನ್ನ ಕೆಲಸ ಮುಗಿದಂಗೆ, ಚಿಂತೆ ಕಡಿತೈತಿ. ಆ ಕೆಲಸ ನಾವು ಪ್ರತಿಯೊಬ್ಬರೂ ಮಾಡ್ಕೋಬೇಕಾಗಿತ್ತು. ಮಾಹಿತಿ ಮಾಡ್ಕೊಂಡ್ರೆ ಹೋಗುದಿಲ್ಲ, ಮತ್ತು ಬರೀ ಮಾಹಿತಿ ಆಗ್ತದೆ. ಅದು ಮಾಹಿತಿ ಮಹಾತ್ಮರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಟ್ಕೊಂಡು ತಿಳ್ಕೊಂಡೇ ಅದು ತೊಡಗಕ್ಕೆ ಹಸ್ತೈತಿ ನಿನಗೆ. ಅದು ಪರೋಕ್ಷ ಜ್ಞಾನ ಆದಾಗ ಇದ್ರ ಅಭ್ಯಾಸದಾಗ ತೊಡಗಕ್ಕೆ ಬರ್ತೈತಿ. ಪರೋಕ್ಷ ಜ್ಞಾನ ಆಗದ ಹೊರತು ಇದ್ರ ಅಭ್ಯಾಸಕ್ಕೆ ತೊಡಗಕ್ಕೆ ಎಷ್ಟು ಮಂದಿ ನಾವು ಅದರಾಗ ತೊಡಗ್ತೇವೆ. ಯಾವಾಗಲೂ ಅದರ ಅನುಸಂಧಾನ ಬಿಟ್ಟು ಬಿಡೋದು ಯಾರದೇ ಬೇಡ್ರಿ. ಅದು ಮೊದಲಿನ ಚಾಳಿ ಅದ ಐತಿ, ಹೋಗುದಿಲ್ಲ. ಅದು ನಮ್ಗೆ ಬೇಕಾದಂಗೆ ನಾವು ಹೇಳ್ತೇವೆ ಕೇಳ್ತೇವೆ ಅನ್ನೋದ್ರ ಮೊದಲಿನ ಚಾಳಿ ಅದ ಬಂದ್ಬಿಡ್ತೇವೆ. ಅಭ್ಯಾಸ, ಅನಾತ್ಮ ವಿಚಾರದ ಅಭ್ಯಾಸದಾಗ ಕಾಲು ಕಳೀತೇವೆ. ಅಂದಿಂದ ಇದೇ ಹಂಗೆ ಅನುಭವ ಬರಬೇಕು. ಎಡೆಬಿಡದೆ ಇದರ ಅಭ್ಯಾಸ ಮಾಡ್ಬೇಕಾದ್ರೆ ಹಿಂದಿನ ಜನ್ಮ ಸಂಸ್ಕಾರ ಬೇಕು. ಈಗ ಅಂತ ನಿರಂತರ ಸಂಘ ಬೇಕು, ಪ್ರಯತ್ನವೂ ಬೇಕು. ಅಂದ್ರೆ ಆಗ್ತೈತೆ ಕೆಲಸ. ಈಗ ಕೇಳ್ತೇವೆ, ಬಿಟ್ಟು ಬಿಡ್ತೇವೆ. ಹಿಂದಿನ ಸ್ಮರಣೆ ಅದ್ರಾಗ ಬಾಳೆ ಬದುಕು ಇದ ನೆನಪಿಗೆ ಬಂದು ಮುಂದಿನ ಬಲಾದಿ ಸಂಸ್ಕಾರವೇ ಮುಂಬರುವುದರಿಂದ ಅದಕ್ಕೆ ಆಗದು ವರ ವಿವೇಕಿಗೆ ಮುಕುತಿ ಅಂದ. ಬೇಕಾದಂಥ ಶಾನೆತನ ಪಡೆದನಪ್ಪ, ಎಲ್ಲ ಓದ್ತಾನಪ್ಪ, ಮಾಹಿತಿ ಐತಪ್ಪ, ಎಲ್ಲ ಹೇಳ್ತಾನಪ್ಪ ಅಂದ್ರು ಆಗುದಿಲ್ಲ. ಯಾಕೆ ಬಿಡು ಪುರುಸೊತ್ತರೆ ಬಂದು ಬಿಡ್ತೈತೆ ಅದು ಮೊದಲಿನ ಚಾಳಿ.
ಅದ್ರಾಗ ಹೆಣಿಕೆ ಹಾಕು ಚಾಳಿ ಅದು ಸುಖ ಕೊಡ್ತೈತಿ, ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವುಗಳ ಅಭ್ಯಾಸ ರೂಢಿ ಆಗಿಬಿಡುತ್ತೆ. ಆ ಕಡೆ ಎಳಸ್ತತಿ ಮತ್ತು ಏನ್ ಅದು ಪಶುವೃತ್ತಿ ಅಂತಾರೆ. ವಿಷಯಗಳ ಎಳಿಸ್ತತಿ ಅಂದ್ರೆ ಪಶುವೇನು ಬಲ್ಲದು ಹಸುರು ಕಂಡು ಎಳಸುವುದು ಅಂದ್ರೆ ಪಶು ಬುದ್ಧಿ ಇಟ್ಕೊಂಡು ಕುಂತದಕ್ಕೆ ಏನೈತಿ, ಬಾಯಿ ತಗೊಂಡು ಕುಂಡಿರ್ತಾವೆ. ಶಬ್ದ ಸ್ಪರ್ಶ ರೂಪ ವಿಷಯದ ಕಡೆ ಹೋಗ್ತು. ಸಪ್ಪಳ ಕೇಳಿದ್ರೆ ಅಂತ ಹೌದಲ್ಲ, ವಾಸನೆ ಬಡಿದ್ರೆ ಹೊಕ್ಕಾಣ ಎದ್ದು. ಒಂದು ಒಗ್ಗರಣೆ ಬ್ಯಾಸನೆ ಬಡಿತಂದ್ರೆ ಧ್ಯಾನ ಮುಗಿತೆ ಒಂದು. ಯಾಕ್ರಿ ಅಡಿಗೆ ಆಗೋರಾಗೆ ನಾ ಧ್ಯಾನ ಮಾಡ್ಬೇಕು ಅನ್ನೋರಾಗೆ ಅಡಿಗೆ ಮಾಡೋವಾಗ ಸೇಸ್ತು ಒಗ್ಗರಣೆ ಹೋಗಲ್ಲ ಅಂದ್ರೆ ಆಯ್ತು ನಡಿ ಜಳಕ ಮುಗಿದು ಪೂಜೆನೂ ಆತಿ, ಊಟ ಮಾಡಿಬಿಡು ನಿನ್ನ. ಯಾಕ್ರಿ ಹಂಗ ಹವಣಿಸ್ತಾನ. ಇನ್ನಟ್ಟು ಆರ್ಲಿ ತಡೀರಿ ಅಂದ್ರೂ ಕೇಳ್ಬೋದು. ಹೌದಿಲ್ಲ, ಇಷ್ಟದವ್ರು ಯಾಕೆ ಮುಗಿಸಿರಿ ಪೂಜೆ ನಿಮ್ದು, ಒಗ್ಗರಣೆ ವಾಸನೆ ಬಡಿತೀವಿ. ಹೌದಿಲ್ಲ, ತಡ್ಕೊಳನಾಗೋದಿಲ್ಲ ರೀ. ಅದು ರೂಢಿ ಅಭ್ಯಾಸ ತಿಂದು ರೂಢಿ. ಅದಿಲ್ಲ ನೋಡಿ ಬಡ್ಕೋತೈತೆ, ಹಂಗೆ ಹಾವಣಿಸ್ತೈತಿ. ಅದ ಕಡೆ ಎಳಿಸ್ತದ. ಪಶು ಏನು ಮಾಡ್ತೈತಿ, ಹಸಿರು ಕಂಡು ಎಳಿಸ್ತೈತಿ ಅಂತಾರಲ್ಲ, ಹಂಗೆ ಮನಸ್ಸು ಅದ್ರ ಕಡೆನೇ ಓಡ್ತೀವಿ, ವಿಷಯದ ಕಡೆಗೆ. ಅದೇ ಜೀವನ. ಎಚ್ಚರ ಆದ್ಮೇಲೆ ಮತ್ತೊಂದು ಹೆಸನ ಇಲ್ರಿ, ಬರೇ ಅದಕ್ಕೆ ಓಡ್ತೈತೆ. ಹಂಗೆ ಕಣ್ಣಿ ಹುಚ್ಚಿ ಬಿಟ್ಟಂಗನ ಸರಿಗೇಡಕ್ಕೆ ಹೊಂಟ್ತಿದ್ದೆ. ಎಚ್ಚರ ಆದ್ಮೇಲೆ ಸರಿಗೇಡಕ್ಕೆ ಚಾಡಿ ಬೆಳಗ್ಗೆ ಹರಿಗೊಡದ ಬಿಟ್ಟು ಬಿಡ್ತಾರಲ್ಲ, ಯಾಕ್ರಿ ಸರಿಗೇಡಕ್ಕೆ ಹೊಂಟ್ತಾನೆ. ಹೌದಿಲ್ಲ, ಹಂಗೆ ಇದು ಎಚ್ಚರ ಆದ್ಮೇಲೆ ಇದ್ರ ನೆನಪು ಮಾಡ್ಬೇಕು. ನೆನೆಯುವುದು ಅನ್ನೋದು ಎಚ್ಚರ ಆದ್ಮೇಲೆ ನಮ್ಮ ಇರುವಿನ ಕಡೆ ಎಲ್ಲ ಕೊಡ್ಬೇಕು. ಯಾರದ್ರಿ ಅದು ಯಾವಾಗಲೂ ಇರುವಿನ ಅನುಸಂಧಾನದ ಪಡಿ ಇದನ್ನು ಮರ್ಯಾವ್ರು ಯಾರದ್ರಿ? ಮರ್ಯಾನ ಇದು ಬಾಳೆ ನೆನಪು. ಬರೇ ಇದ ಹೆಸರಿನಾಗ ಕಾಲು ಕಳಿಸತ್ತ. ನಿನ್ನ ಆವಿಷ್ಯ ಎಲ್ಲ ಇದ್ರಾಗ ಹೋಗ್ತಲ್ಲ, ಏನು ಲಾಭ ಮಾಡ್ಕೊಂಡೆ? ಆ ವಿಷಯ ಚಿಂತನದಾಗ ಬಾಳೆ ಚಿಂತನದಾಗ ಕಳೆದು ಏನು ಲಾಭ ಹೊಂದಿದೆ? ವ್ಯರ್ಥ ಆತ. ಬಡ್ಕೊಂಡು ಅದನ್ನ ಅದ್ರ ಬಗ್ಗೆ ಚಿಂತೆ ಎಳ್ಳಟ್ಟು ಮಾಡಬಾರ್ದು ಅಂತ. ಬಾಳೆ ಸಂಬಂಧ ಪ್ರಾರಬ್ಧ ಪ್ರಕಾರ ನಡೀತೈತೆ ಅದು. ನೀ ಮೊದಲಿಗೆ ಮಾಡುವಂಥ ಕೆಲಸ ಆತ್ಮಚಿಂತನ ಬ್ರಹ್ಮಚಿಂತನ ಒಂದ ನಿನ್ನ ಕರ್ತವ್ಯ ಬರ್ತದೆ. ಉಳುಕಿದ ನಿನ್ನ ಕರ್ತವ್ಯ ನೀ ಮಾಡಬೇಕಾದದ್ದು ಯಾವುದೂ ಇಲ್ಲ ಈ ಜಗತ್ತಿನೊಳಗೆ. ನಿನ್ನ ಬಗ್ಗೆ ಕೇಳುವುದು ಮನನ ಮಾಡೋದು ನಿಧಿಧ್ಯಾಸನ. ನಿನ್ನ ಜೀವನದ ಗುರಿ ಆಗಬೇಕು. ನಾವು ಜಗತ್ತಿನಾಗ ಅದನ್ನು ಹೊಂದಬೇಕು ಇದನ್ನು ಹೊಂದಬೇಕು ನೀ ತಿಳ್ಕೊಂಡಂಗೆ ಆಗೋದಿಲ್ಲ. ಅದು ನಿನ್ನ ಕರ್ಮಕ್ಕನುಸಾರವಾಗಿ ಏನು ಬರುದಿದ್ದು ತಾನೇ ಬರ್ತೈತೆ. ಅದು ಹುಡುಕಿ ನಿನಗೆ ಬರ್ತೈತಿ. ನೀನು ಬಾರದು ಬಪ್ಪದು ತಪ್ಪದು ಅಂತಾರಲ್ಲ, ಏನ ಮಾನ ಮರ್ಯಾದೆ ಇವೆಲ್ಲ ಬರುವನ ನೀನು ಬರುದಿತ್ತ ಅಂದ್ರೆ. ಅಪಮಾನ ಇವು ಪೀಡ ಇವು ಬರುವುದಿಲ್ಲ, ಅವು ಬರುವುದ. ಯಾಕೆ ಮಾಡಿಟ್ಟಿ ಅಲ್ಲಿ ಏನು ಮಾಡಿರ್ತಿ ಅದನ್ನು ನಾವು ಋಣ ತೀರ್ಸಕ್ಕೆ ಬರಬೇಕಾಗತ್ತೆ. ಅನುಭವಿಸೇ ಹೋಗ್ಬೇಕು ನಾವು. ಯಾರಿಗೂ ತಪ್ಪಿಸೋಕೆ ಹೋಗೋದಿಲ್ಲ ಅದು ಮಾಡಿದ ಕರ್ಮದಿಂದ. ಧ್ಯಾನ ಕೂತಾಗ ಏನು ನೆನಪು ಮಾಡ್ತೀರಿ ನೀವು? ನಾಮರೂಪಗಳ ನೆನಪು ಮಾಡಿದ್ರೆ ನಮಗೆ ಬೇಕಾದದ್ದು ಅದ್ರಾಗ ಐತೇನು? ನಾಮರೂಪ ಇರ್ತೈತಿ. ಏನು ಬೇಕಾಗೈತಿ ನಿನಗೆ ಅದ್ರ ನೆನಪಿನಾಗಿರ್ಬೇಕಲ್ಲ. ಆರಾಮಿನ ನೆನಪಿನಾಗಿದ್ರೆ ಅವಾಗೆ ಏನು ಮಾಡಿದ್ರೆ ನೆನಪಿಗೆ ಬರ್ತೈತಿ ಹೇಳಿ? ಆರಾಮ ಕಲ್ಪನೆಗಳನ್ನೆಲ್ಲ ಸರಿಸಿದಾಗ, ಯಾವುದೇ ಥರದ ಆಲೋಚನೆಗಳಿಗೆ ಕಲ್ಪನೆಗಳಿಗೆ ಅವಕಾಶ ಕೊಡಲಿಲ್ಲ ಅಂದರೆ ಆ ಸೂತ್ರ ನಿನಗೆ ಹತ್ತೈತಿ. ಅದನ್ನು ಅನುಸಂಧಾನ ನಾವು ಮಾಡಬೇಕು. ಕಲ್ಪನಾ ರಹಿತ ಇರುವಿನ ಅನುಸಂಧಾನನ ಧ್ಯಾನ. ಅದ್ರ ಬಗ್ಗೆ ಅಭ್ಯಾಸ ನಿರಂತರ ಒಳಗೆ ಆಂತರಿಕವಾಗಿ ನಡಿಬೇಕದು. ಅದನ್ನು ಮಹಾತ್ಮರು ಅದ್ರ ಕಡೆ ಲಕ್ ಕೊಡೋ, ಇರುವಿನ ಕಡೆ ತೋರಿಕೆ ಕಡೆ ಲಕ್ ಕೊಡೋದು. ಕಲ್ಪನೆಗೆ ಬಂದದ್ದೆಲ್ಲ ತೋರಿಕೆ. ಅದು ಕಲ್ಪನಾ ಎಲ್ಲ ಅಡಗಿದ ಸ್ಥಿತಿಗೆ ಐತೆಲ್ಲ ಅದು ಇರುವಿಕೆ. ಅಲ್ಲೇ ಆನಂದಮಯವಾದಂತಹ ಇರುವುದು ಅದೇ ಬ್ರಹ್ಮ. ಕಲ್ಪನಾರಹಿತ ಇರುವಿನ ಅನುಸಂಧಾನ ಬ್ರಹ್ಮಚಿಂತನ, ಬ್ರಹ್ಮಾಭ್ಯಾಸ, ಬ್ರಹ್ಮಾನುಸಂಧಾನ. ಅದರಲ್ಲಿ ನಿಷ್ಠ, ಬ್ರಹ್ಮನಿಷ್ಠ. ಆ ಭಾವದಲ್ಲಿ ಅನ್ಯ ಭಾವನೆಗಳನ್ನು ಉಳಿದು ತನ್ನ ಭಾವದಲ್ಲಿ ನಿಷ್ಠ, ಆತ್ಮಭಾವದಲ್ಲಿ ನಿಲ್ಲಬೇಕಲ್ಲ ಮನಸ್ಸು. ಅದರ ಅಭ್ಯಾಸ ಸತತೊಳಗೆ ಅಭ್ಯಾಸ ನಡೆದ್ರೆ ಅನುಭವ ಕೊಡ್ಬೇಕು. ಅದು ಪ್ರತಿಯೊಬ್ಬರಿಗೆ ಎಲ್ಲ ಯಾಕೆ ಎಲ್ಲರೂ ಅದರ ಸ್ವರೂಪಿಗಳಿದೆ.
ನೀವು ಬೇರೆ ಅಂತ ತಿಳ್ಕೊಂಡ ನೀವು ದುಃಖ ಹೊಂದಾಕತ್ತೀರಿ. ನೀವೆಲ್ಲರೂ ದೇವ ಸ್ವರೂಪಿಗಳಿದ್ದೀರಿ. ಅದನ್ನ ಅನುಭವಗಳ ನಮಗೆ ಎಚ್ಚರಿಕೆ ಕೊಡ್ತಾರೆ. ನೀ ಅಲ್ಪ ಅಂತ ತಿಳ್ಕೊಂಡಿ ಅಲ್ವ, ನಾವು ಒಂದು ಅವಸ್ಥೆಯೊಳಗೆ ತೋರುವುದು ಅದು ಅಲ್ಪ. ಎಲ್ಲ ಅವಸ್ಥೆಯೊಳಗೆ ಇರುವಂಥ ವಸ್ತು ನೀನು ಅದೀಯೋ, ಯಾವಾಗಲೂ ಇದ್ದಾವ ನೀನು, ಮಹಾನ್. ಯಾಕ್ರಿ ಹೆಚ್ಚಿನವು ನೀನು ಅಂತ. ಅದಕ್ಕೆ ಸ್ವಾಮಿತ್ವ ಅಂತಾರೆ. ಸ್ವಾಮಿತ್ವ ಅಂದ್ರೆ ಹೆಚ್ಚುಗಾರಿಕೆ. ಎಲ್ಲ ಕಾಲದೊಳಗೂ ಇದ್ದದ್ದು ಅದು. ಒಮ್ಮೆ ಇದ್ದು ಒಮ್ಮೆ ಇಲ್ಲದಂಗೆ ಆಗೋದು ಅದು ಅಲ್ಪ. ಅದಲ್ಲ ವ್ಯಾಪಕವಾದದ್ದು ಎಲ್ಲ ಕಾಲದೊಳಗೆ. ಅದಕ್ಕೆ ಭೂಮಾ ಅಂತಾರೆ. ಯೋ ವೈ ಭೂಮಾ ತತ್ ಸುಖಂ ನ ಅಲ್ಪೇ ಸುಖಮಸ್ತು. ಯಾವುದು ವ್ಯಾಪಕವಾದದ್ದು ಐತಿ ಎಲ್ಲ ಕಾಲದೊಳಗೂ ಯಾವುದು ಐತಿ ಅದು ಭೂಮಾ. ಅದಕ್ಕೂ ಹೆಚ್ಚುಗಾರಿಕೆ ಅಂತ, ಅದಕ್ಕೆ ಶ್ರೇಷ್ಠತ್ವ. ಅದರ ಜ್ಞಾನವನ್ನು ಮಾಡ್ಕೋ. ಯಾವಾಗಲೂ ಇದ್ದದ್ದು ಜ್ಞಾನ. ಇವೆಲ್ಲ ಅಲ್ಪ. ಒಂದು ಅವಸ್ಥೆಯೊಳಗಿರುವಂಥ ಜಗತ್ತಿನ ತಿಳುವಳಿಕೆ, ಜಗತ್ತಿನ ವಸ್ತುಗಳ ಜ್ಞಾನ ಅದು ಅಲ್ಪ ಜ್ಞಾನ. ಅದು ಮಹಾನ್ ಅಲ್ಲ. ಅಲ್ಪರಿಗೆ ಅದಕ್ಕೆ ರಾಹುಲ್ ಅಂತಾರಲ್ಲ. ಯಾಕ್ರಿ ಬ್ರಹ್ಮದ ಇದೇನು ಮಹಾವಿದ್ಯಾಪ ಇದು ಅಂತ. ಬ್ರಹ್ಮವಿದ್ಯಾ ಅಂದ್ರೆ ಏನು ಅದೇನು ಬ್ರಹ್ಮವಿದ್ಯಾನ ಅಂತಿರ್ತಾರೆ. ಅದಕ್ಕೆ ಶ್ರೇಷ್ಠವಾದದ್ದು ಬ್ರಹ್ಮಜ್ಞಾನವನ್ನು ಮಾಡಿಕೊಂಡು ಅವನ ಶ್ರೇಷ್ಠ ಈ ಜಗತ್ತಿನೊಳಗೆ. ಅದಕ್ಕಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ ಈ ಜಗತ್ತಿನೊಳಗೆ. ಬ್ರಹ್ಮಜ್ಞಾನಿ ಏನು ಅದಕ್ಕಿಂತ ಶನೇತನ. ಮತ್ತು ಪರಬ್ರಹ್ಮದ ಅರಿವಿನಿಂದ ಅವರೇ ಜಾನ್ಮೆ ಇನ್ನುಂಟೆ ಅಂತ. ನೀ ಎಷ್ಟು ಶನೇತನ ಪಡೆದೇನೆ ಅಂದ್ರೆ ಅದರ ತೆಳಗೆ ನೀವೆಲ್ಲ ಏನು ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದದ ಪ್ರಾಪ್ತಿ. ಅದನ್ನು ತಿಳುವಳಿಕೆ ಮಾಡಿಕೊಂಡ್ರೆ ನೀನು ಬ್ರಹ್ಮಜ್ಞಾನವನ್ನು ಮಾಡಿಕೊಂಡೆ ಅಂತ. ಯಾವುದನ್ನು ತಿಳಿದ್ರೆ ಎಲ್ಲವನ್ನ ತಿಳಿದಂಗೆ ಆಗುವುದು ಯಾವುದು ಅಂದ್ರೆ ಅದು ಬ್ರಹ್ಮಜ್ಞಾನ. ತಿಳಿಬೇಕಾದದ್ದು ಏನೂ ಉಳಿದಿಲ್ಲ. ಅಲ್ಲಿ ಕೊನೆ ಅಂತಾರೆ ಅದಕ್ಕೆ. ವೇದಗಳ ಅಂತ್ಯ. ವೇದ ಅಂತ ಅಂದ್ರೆ ತಿಳುವಳಿಕೆಯ ಕೊನೆಯ ಸ್ಥಿತಿ, ಅದು ಪರಾಕಾಷ್ಠ ಸ್ಥಿತಿ. ಅದು ಅದನ್ನು ತಿಳಿದ್ರೆ ನೀ ಎಲ್ಲವನ್ನ ತಿಳಿದಂಗೆ. ತಿಳಿಬೇಕಾದದ್ದು ಏನೂ ಉಳಿಲಿಲ್ಲ ನೀನು. ಅದಕ್ಕೆ ವೇದಾಂತ ಅಂತಾರೆ. ಯಾವಾಗಲೂ ಅದರ ನೆನವನೆಯಾಗಿರಕ್ಕೆ ನೀವು. ವೇದಾಂತ ವಾಕ್ಯೇಶು ಸದಾರಮಂತಹ. ಅದರ ಮಾಡಾಕಂದ್ರೆ ಭಟ್ಟಿಗೆ ಹೆಂಗೆ ನೋಡಿದ್ರಿ ಅಂದ್ರೆ, ಭಟ್ಟಿಗೆ ಭಿಕ್ಷಾನ್ನಗಳುಂಟು ಅಂದ. ಯಾಕ್ರಿ ಜಠರಾಗ್ನಿ ಶಾಂತಗೊಳಿಸಾಕ ಅದನ್ನು ಮಾಡ. ಭಿಕ್ಷಾನ್ನ ಮಾತ್ರೇನ ಚತುಷ್ಟಿಮಂತಹ. ಯಾವ ಭಿಕ್ಷಾ ಜಠರಾಗ್ನಿಗೆ ಇಟ್ಬೇಕಪ್ಪ. ಒಂದು ಮನೆಯಾಗ ಕೊಡ್ಲಿಕ್ಕೆ 2 ಮನೆಗೆ ಅಡ್ಡಾಡು. ಹೌದು. ಎಲ್ಲ ಅಭಿಮಾನ ಬಿಟ್ಟು ಹೋಗ್ಬೋದು. ಭಾಳ ಕಠಿಣ ಅದು. ಭಿಕ್ಷಾನ್ನನ ಮೋಕ್ಷಕ್ಕೆ ಸಾಧನ. ಹೌದಿಲ್ಲ. ಅಲ್ಲಿ ತೊಗೊಂಡು ತಿಂದಿರಿ ನಾಳೆ ಅದು ಸಂಗ್ರಹ ಇರುವುದೋ ಇಲ್ಲ. ಭಿಕ್ಷಾಟನ ಮಾಡೋ ಯಾಕ್ರಿ ಹೊಟ್ಟಿಗೆ ಏನು ಬೇಕಾದ್ರೆ ತೊಗೊಂಡವ್ರು ನಮ್ಮ ಕೆಲಸದಾಗ ನಾವು ತುಡ್ಬೋದು. ಮತ್ತೆ ಹಸಿವೆ ಆದ ಕೂಡಲೇ ಭಿಕ್ಷಾನ್ನಗಳುಂಟು. ಒಬ್ರು ಇಲ್ಲಾಂದ್ರೆ ಮತ್ತೊಬ್ಬರ ಕೊಡ್ತಾರೆ. ಹೌದಿಲ್ಲ. ಎಲ್ಲರೂ ಇರೋದಿಲ್ಲ ಹಂಗೆ. ದರೆಯೊಳ ದಾತರು ಪುಟ್ಟರೆ ಚರಿಪಾರಣ್ಯ ಪಕ್ಷಿ ಒಂದು ತರುಗೊಡ್ಡಾಗಲ್ ಫಲಂ ತೀವಿದೇವೆ. ಒಂದು ಗಿಡ ಗೊಡ್ಡ ಬದತ್ತೆ ಅಂದ್ರೆ ಇನ್ನುಳಿದ ಗಿಡದಾಗ ಇರುವುದಿಲ್ಲ. ಯಾಕ್ರಿ ಒಬ್ಬರ ದರೆಯೊಳ ದಾತರು ಪುಟ್ಟರೆ ಇಲ್ಲ ಅಂತವ್ರು ಅದಾರ. ಉದಾರ ಮನುಷ್ಯನವರು ದಾನಿಗಳು ಅದಾರ. ಯಾಕೆ ಚಿಂತೆ ಮಾಡ್ತೀವೋ? ಯಾವಾಗಲೂ ಅದರ ಚಿಂತನದಾಗ್ತದೆ. ವೇದಾಂತ ವಾಕ್ಯೇಶು ಸದಾರಮಂತಹ ಭಿಕ್ಷಾನ್ನ ಮಾತ್ರೇನ ಚತುಷ್ಟಿಮಂತಹ. ಅಶೋಕವಂತಹ ಕರುಣೈಕವಂತಹ. ಯಾವುದೋ ಶೋಕಿಲ್ಲದವ, ಅಂತಃಕರಣ ಪರಿಶುದ್ಧಿ ಉಳ್ಳವ. ಅವಾಗ ಯಾವ ಶೋಕನೂ ಆಗುದಿಲ್ಲ. ದುಃಖನ ಶೋಕ ಅಂದ್ರೆ ದುಃಖ, ಅಶೋಕ ಅಂದ್ರೆ ದುಃಖರಹಿತ, ದುಃಖ ಇಲ್ಲದವ. ಅವಂಗೆ ಹೆಸರು ಇಟ್ಟಿರ್ತಾರೆ ಅಶೋಕ. ಎಲ್ಲ ದುಃಖವನ್ನು ಕಳ್ಕೊಂಡವ ಅಶೋಕ. ಅವಾಗ ಅಶೋಕವಂತ ಕರುಣೈಕವಂತಹ ಕೌಪೀನವಂತಹ ಕಲುಭಾಗ್ಯವಂತಹ ಅಂತ. ಕೌಪೀನ ಅಂದ್ರೆ ಲಂಗಟ ಹಾಕೊಂಡು, ಮನಸ್ಸು ಮತ್ತು ಇಂದ್ರಿಯಗಳಿಗೆ ಲಂಗಟವಾಗ ಅದು ನಿಜವಾದ ಲಂಗಟ ಹಾಕೊಂಡ. ಈ ಮ್ಯಾಗಿನ ಲಂಗಟ ಹಾಕೊಂಡ್ರೆ ನಿಂದದ ನನ್ನ ಮನಸ್ಸು. ಯಾಕ್ರಿ ಬೇಕಾದಂಥ ಗಟ್ಟಿಯನ್ನು ಲಂಗಟ ಹಾಕೊಂಡು ನಿನ್ನ ಲಂಗಟ ಹರಕ್ಕೆ ಚಿಪ್ಪಡೆಗು. ವಿವೇಕ ವೈರಾಗ್ಯ ಅಭ್ಯಾಸ ಎಂಬ 3 ಬೆಳಿನ ಲಂಗಟ ಮನಸ್ಸಿಗೆ ಹಾಕ್ಬೇಕು.
ಮನಸ್ಸಿಗೆ ಲಂಟ ಹಾಕಿದ್ದು ಮಂದಿ ಗೊತ್ತಾಗತ್ತೆ. ಶರೀರಕ್ಕೆ ಲಂಟ ಹಾಕಿರೋ ಸನ್ಯಾಸವೋ ಇನ್ನು ಮನಸ್ಸಿಗೆ ಲಂಟ ಹಾಕೋ ಸನ್ಯಾಸವೋ? ಮನಸ್ಸಿಗೆ ಲಂಟ ಹಾಕಕ್ಕೆ ಬಂದತೇನೆ. ಮನಸ್ಸು ಎತ್ತು ಹೋಗದಂಗೆ, ಯಾವ ವಿಷಯದ ಕಡೆಗೆ ಹೋಗದಂಗೆ ಮನಸ್ಸಿಗೆ ಲಂಟ ಹಾಕ್ಬೇಕಲ್ಲ. ನೀ ಸನ್ಯಾಸಿ ಆಗ್ಬೇಕಂದ್ರೆ ಮನಸ್ಸಿಗೆ ಲಂಟ ಹಾಕಬೇಕು. ನಮಗೆ ಅದಕ್ಕೆ ಬೇಕ್ರಿ ಸನ್ಯಾಸಿ ಆಗೋದು? ಅದು ಮನುಷ್ಯನ ಮಂಗಿ ಲಂಟ ಹಾಕ್ಲಿಲ್ಲ ಅಂದ್ರೆ ಅದು ನಿನ್ನ ಎಲ್ಲೆಲ್ಲಿ ಒಯ್ತೈತಿ ಹೇಳಾಕ್ಬೋದು. ಅದಕ್ಕೆ ಶ್ರವಣ ಮನನ ನಿಧಿಧ್ಯಾಸನ ಅನ್ನುವಂಥ 3 ಬೆಳೆನ ಲಂಟ ಮನಸ್ಸಿಗೆ ಹಾಕಿ ಬಿಡಬೇಡ. ಅದನ್ನು ಕೇಳಿದ್ದನ್ನು ಮನನ ಮಾಡು, ಮನನ ಮಾಡಿ ನಿಧಿಧ್ಯಾಸನ ಗಟ್ಟಿ ಮಾಡು. ಆವಾಗ ಮನಸ್ಸಿನ ಲಂಟ ಗಟ್ಟಿ ಆಕೈತಿ, ಮನಸ್ಸು ಗಟ್ಟಿ ಆಕೈತಿ, ಎತ್ತು ಹೋಗುದಿಲ್ಲ. ಹಂಗೆ ಅದು ಇಲ್ಲಲ್ಲೇ ನೀನು ಹಂಗೆ ಶರೀರಕ್ಕೆ ಲಂಟ ಹಾಕೊಂಡು ನಾ ಸನ್ಯಾಸಿ ಹಾಕಿನಂದ್ರೆ ಒಳಗೆ ಆಂತರಿಕವಾಗಿ ಅಭ್ಯಾಸ ನಡೆದೈತೇನು? ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನ ಮಾಡೋದು ನಡೆಸಿ ಏನು ಅಂದಾಗ ಮನಸ್ಸಿಗೆ ಲಂಟ ಹಾಕಿದಂಗೆ. ನಿತ್ಯ ಅವ ಶ್ರವಣ ಮನನ ನಿಧಿಧ್ಯಾಸನ ಮಾಡ್ತಿರ್ತಾನೆ, ಅವ ಮನಸ್ಸಿಗೆ ಲಂಟ ಹಾಕಕ್ಕೆ ಪ್ರಯತ್ನ ಮಾಡೋದು. ನಾವು ಸುಖದಿಂದ ಇರ್ಬೇಕನ್ನುವಂಗಿದ್ರೆ ಮನಸ್ಸಿಗೆ ಲಂಟ ಹಾಕಬೇಕು. ಇಲ್ಲ ಅಂದ್ರೆ ಅದು ಹುಚ್ಚು ಮನಸ್ಸು, ಮಂಗ್ಯನಂಥ ಮನಸ್ಸು ನಮಗೆ ಸಮಾಧಾನ ಶಾಂತಿಯನ್ನು ಕೆಡಿಸಿ ಜನ್ಮ ಅಂತ ತಿರ್ಗಾ ಕಳಿಸ್ತದೆ ಅದೆಲ್ಲ. ಈಗ ಮನಸ್ಸಿಗೆ ಲಂಟ ಹಾಕಕ್ಕೆ ಮನುಷ್ಯನ ಜನ್ಮದಾಗ ಯೋಗ್ಯ ಸಮಯ ಅದ. ಇದನ್ನು ಮಾಡ್ಕೋ. ಇದನ್ನು ಮಾಡ್ಕೊಳ್ಳಿಲ್ಲ ಅಂದರೆ ನಮ್ಗೆ ಅದಕ್ಕೆ ಬೇಕಾಗಿರಿ, ನಾವ್ಯಾಕೆ ಸನ್ಯಾಸಿ ಆಗಕ್ಕೆ ಹೋಗೋನು? ನೀ ಸುಖದಿಂದ ಇರ್ಬೇಕಂದ್ರೆ ಸನ್ಯಾಸಿ ಆಗಬೇಕು. ಸನ್ಯಾಸಿ ಅಂದರೆ ಮನೆ ಮಾರಿ ಬಿಟ್ಕೊಟ್ಟು ಎಲ್ಲಾರು ಓಡಿ ಹೋಗೋದಲ್ಲ. ಆಂತರಿಕ ತ್ಯಾಗಕ್ಕನ ಸನ್ಯಾಸ ಅಂದ್ರೆ ಹೊರಗೇನು ಬಿಡೋದು ಅವಶ್ಯಕತೆನ. ಎಲ್ಲ ಒಂದು ಗುದ್ದಮಳ ಹೆಚ್ಚಿಗೆ ಇರಲಿ, ನಿನಗೆ ಭಾರತ ಕನಸೋರಾಗಿರಲಿ. ಅದು ನೀವು ಅಲ್ಲಿ ಅಂದ್ರೆ ಬಿಡೋದಿಲ್ಲ. ಅದು ಯಾಕ್ರಿ? ನೀವು ಬೇಕಂದ್ರೂ ಸಿಗೋದಿಲ್ಲ. ಅದು ಹೆಂಗಾರ ಇರುವಲ್ಲ ಅದು ಹೊರಗೆ. ಒಳಗೆ ಮಾತ್ರ ಇದು ಬರಬಾರ್ದು ನೋಡಿ. ಹೊರಗೆ ಪ್ರಾರಬ್ಧಕಾರ ಎಲ್ಲಾರ ಯಾಕೆ ಇರುವಲ್ಲ ಅದು ಶರೀರ. ಈ ಶರೀರವನ್ನು ಸಂಸಾರ ಬಿಟ್ಟು ಇಡಕ್ಕಾಗುವುದನೇ ಇಲ್ಲ. ನೀರು ಬಿಟ್ಟು ದೋಣಿ ಇಡಕ್ಕಾಗುದಿಲ್ಲ. ದೋಣ್ಯಾಗ ನೀರು ಬರ್ದಂಗೆ ನೀ ಮಾಡ್ಕೋ. ನಿನ್ನೊಳಗೆ ಸಂಸಾರ ಬರ್ದಂಗೆ ಮಾಡ್ಕೋ. ಶರೀರ ಸಂಸಾರದೊಳಗಿದ್ರು ನಿನ್ನೊಳಗೆ ಇದು ಬರಬಾರ್ದು. ಹಂಗೆ ಲಂಟ ಹಾಕಿದಕ್ಕೆ ಹಂಗೆ ಒಂದು ಯಾಕ್ರಿ ಅಭ್ಯಾಸದಾಗ ತೊಡಗಿದನು. ಎಲ್ಲ ಮಹಾತ್ಮರು ಹಂಗೆ ಮಾಡಿದ್ರಿಲ್ಲ. ಎಲ್ಲ ಭೋಗಗಳ ಮಧ್ಯದಲ್ಲಿದ್ದರೂ ಸುಧಾ ಅದರ ಇಲ್ದು ಇಲ್ದಂಗಿದ್ರಿಲ್ಲ. ಕಮಲದಲ್ಲಿ ನೀರಾಗ ಇರ್ತೈತಿ, ಒಂದು ಹನಿ ಅದಕ್ಕೆ ಹತ್ತುವಂಗಿಲ್ಲ. ಕಮಲ ಪತ್ರ ಮಿವಾಂಬಸಿ ಅಂದಾರ, ಉದಾಹರಣೆ ಕೊಟ್ಟಾರ. ಕಮಲದಲ್ಲಿ ಹೆಂಗೆ ನೀರೊಳಗಿದ್ರು ಒಂದು ಹನಿ ಹಚ್ಕೊಳ್ದಂಗೆ ಐತಿ, ಹಂಗೆ ಜ್ಞಾನಿ ಎಲ್ಲ ಭೋಗಗಳ ಮಧ್ಯದಲ್ಲಿದ್ರು ಸುಧಾ ಅದನ್ನು ಹಚ್ಕೊಳ್ದಂಗೆ ಅಲಿಪ್ತ ಆಗಿರ್ತ. ಎದರಾಗೂ ಲಿಪ್ತ ಆಗಿರ್ಬೋದು. ಯಾಕೆ ಅವನಲ್ಲಿ ವಿವೇಕ ಜಾಗೃತಿ ಇರ್ತೈತಿ, ಇವಕ್ಕೆ ಹಕ್ಕಿಗತಿ ಗೊತ್ತಿರ್ತೈತಿ. ಗೊತ್ತಾಗಿ ಇದ್ರ ಬಗ್ಗೆ ಆಸಕ್ತಿಯನ್ನು ತೆಗೆದು ಹಾಕಿರ್ತಾರೆ. ಎದರಾಗೂ ಅವಾಗ ಆಸಕ್ತಿ ಉಳಿದಿಲ್ಲ, ಉದಾಸೀನ ಭಾವ ಇರ್ತದೆ ಅವನಿಗೆ. ವೃತ್ತಿ ಯಾವ ವೃತ್ತಿ ಉದಾಸೀನ ಆಕತಿ ವಿಷಯ ವಸ್ತುಗಳಲ್ಲಿ, ಆ ವೃತ್ತಿಗೆ ಆ ಆನಂದದ ಸೂತ್ರ ಹತ್ತೈತಿ. ಯಾವಾಗಲೂ ಅದರ ಅಭ್ಯಾಸದಾಗ ತೊಡಗ್ತಾನ. ಒಮ್ಮೆ ಅದರ ಸ್ವಾದ ಹತ್ತಿ ಅಂದ್ರೆ ಯಾವಾಗಲೂ ಅದರಾಗೆ ಇರ್ಬೇಕು ಅನಿಸ್ತೈತಿ. ಒಮ್ಮೆ ಅದರ ಸ್ವಾದ ಹಚ್ಕೊಂಡು ನೋಡಿ ನಿಂತಿದ್ದು ಅಜ್ಜ. ಹೆಂಗಕ್ಕೈತಿ ನಿನಗೆ ಅವಾಗ? ಇದನ್ನು ಬಿಟ್ಟಿರೋಕ್ಕಾಗೋದಿಲ್ಲ ನಿನಗತ್ತಾಗಿ. ಅದು ಸಾಕು ಅನಿಸೋದಿಲ್ಲ, ಸವಿಯೋದಿಲ್ಲ. ಅದನ್ನು ಹೊಂದಿದ ಮ್ಯಾಗ ಇನ್ನೊಂದನ್ನು ಬೇಕನಿಸೋದಿಲ್ಲ. ಅತ್ತಾಗಿ ಬೇಡೋದಿಲ್ಲ ಮನಸ್ಸು. ಅದನ್ನು ಸಾಕೆನಿಸದೆ ಸವೆಯದೆ ಬೇರೊಂದನ್ನು ಬೇಕೆನಿಸದೆ ಕಡೆಯೊಳು ತನ್ನ ಜೋಕೆ ಗುಂದದೆ. ಒಮ್ಮೆ ಅದರ ಇದು ತಪ್ಪುದಿಲ್ಲ ನಿನಗೆ, ಮತ್ತೆ ಅದ್ರದ್ದು ಮರು ಅನ್ನುವಂಥದ್ದು ಬರುವುದಿಲ್ಲ. ಜೋಕೆ ಗುಂದದೆ ಮತ್ತೆ ಅಜ್ಞಾನ ನಿನಗೆ ಆವರಿಸೋದಿಲ್ಲ. ಒಮ್ಮೆ ಅದರ ಅನುಭವ ಆತಂದ್ರೆ ಅಂತಹ ಸ್ಥಿತಿಯನ್ನು ನೀವು ಪಡ್ಕೊಳಿಕ್ಕೆ ಬರ್ತದೆ. ಅದನ್ನು ಮಾಡ್ಕೋರಿ ಕೆಲಸ. ಮಹಾತ್ಮರೆಲ್ಲ ಅದನ್ನು ಮಾಡ್ಕೋರಿ, ಕಳಕಳಿಯಿಂದ ಅದನ್ನು ಹೇಳ್ಕೊತ ಬಂದ್ರು. ಅದ್ರ ಕಡೆ ಲಕ್ ಕೊಡೋದು, ಈ ತೂರ್ಕಿ ಕಡೆ ಲಕ್ ಕೊಡಕ್ಕೆ ಹೋಗಬೇಡ. ಇದೆಲ್ಲ ನಿನ್ನ ದಾರಿ ತಪ್ಪಿಸ್ತತಿ. ಸುಖದ ದಾರಿ ಅಲ್ಲದು. ಸುಖದಿಂದ ಇರ್ಬೇಕನ್ನುವಂಗಿದ್ರೆ ತೋರ್ಕಿ ಕಡೆ ಲಕ್ ಕೊಡೋದು ಕೈ ಬಿಡೋದು, ಈರುವಿಕೆ ಕಡೆ. ಇದಕ್ಕೆ ವಿಲಕ್ಷಣವಾಗಿ ನಿಲ್ಲ, ಇದನ್ನು ಮರಿ. ಇದನ್ನು ಜಗತ್ತು ಮರೆತ, ಜಗತ್ತಿನ ಸುಖವನ್ನು ಮರೆತ ಯೋಗ್ಯ ಆದ ಅಂತ. ಪ್ರತಿಯೊಬ್ಬರು ನಾವು ಸುಖಿಗಳಾಗಬೇಕನ್ನುವಂಗಿದ್ರೆ ಯೋಗಿಗಳಾಗಬೇಕಾಗ್ತದೆ. ಸುಖದೊಡನೆ ಸಮರಸವನ್ನು ಹೊಂದಬೇಕಾಗತ್ತೆ. ಮನಸ್ಸು ತನ್ನೊಳಗೆ ತಾನು ಸುಖ ತನ್ನ ಬಿಟ್ಟ ಅದಿಲ್ಲ, ಅನ್ಯದನ್ನು ಅವಲಂಬನೆ ಮಾಡಿಲ್ಲ. ಅದು ಸ್ವತಃ ನಿನ್ನ ಆಧಾರ್ಯ.
ಏನು ಅದನ್ನು ನಾವು ಅನುಭವಗಳು ಹೆಂಗದ ತಿಳ್ಕೊಂಡು ಉಳ್ಕೊಂಡ್ರು ತನ್ನೊಳಗೆ ಅನ್ಯ ಭಾವನೆಯನ್ನೆಲ್ಲ ಕೈಬಿಟ್ಟು ಅನ್ಯ ಆಲೋಚನೆಗಳನ್ನೆಲ್ಲ ಕೈಬಿಟ್ಟಾಗ ನಾನು ಆನಂದ ಸ್ವರೂಪ ಇದ್ದೇನೆ ಅನ್ನೋದು ಪ್ರತಿಯೊಬ್ಬರಿಗೆ ಅನುಭವ ಬರ್ತದೆ. ನೋಡ್ಕೋರಿ ಅವನು ಬಿಟ್ಟು ಧ್ಯಾನ ಕೂತಾಗ ಅನ್ಯ ಆಲೋಚನೆಗಳಿಗೆ ಕಲ್ಪನೆಗಳಿಗೆ ಅವಕಾಶ ಕೊಡಲಿಲ್ಲ ಅಂದರೆ ನೀನಾ ಸುಖ ಸ್ವರೂಪಿದ್ದೆ, ನೀನಾ ದೇವರಿದ್ದೆ ಅನ್ನೋದು ಪ್ರತಿಯೊಬ್ಬರಿಗೆ ಅನುಭವ ಬರ್ತದೆ. ಅದಕ್ಕೆ ಈ ಲಾಭವನ್ನು ಮಾಡ್ಕೋರಿ, ಬರ್ತೈತಿ ಎಲ್ಲರಿಗೆ. ನಮ್ಮಂಥವ್ರಿಗೆ ಹೆಂಗೆ ಆಕೈತಿ ಅಂದ್ರೆ ಬರೀ ಅನಾತ್ಮ ಚಿಂತನದಾಗ ಕಾಲು ಕಳೆದವ್ರಿಗೆ ಏನು ಬಿಡದ ನಾವು ಆತ್ಮಚಿಂತನದ ಅಭ್ಯಾಸದಾಗ ತೊಡಗು, ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಪ್ರಯತ್ನ ಮಾಡ. ನಿರಂತರ ಪ್ರಯತ್ನ ಮಾಡಿದ್ರೆ ಆಕೈತಿ ನಿನಗೆ. ಯಾಕೆ ನಿನ್ನಲ್ಲಿ ಐತಿ, ನೀನ ಅದ ಇದೆ ಅನ್ನೋದು ಅನುಭವ ಬರ್ತೈತಿ. ನೀ ಅನ್ಯದ್ರಾಗ ಹುಡುಕಿ ಸುಳ್ಳ ದನಿತಿ, ಅನ್ಯದ್ರಾಗ ಹುಡ್ಕೋದಕ್ಕೆ ಪ್ರಯತ್ನ ಮಾಡಾಕತ್ತಿ, ನಿನ್ನೊಳಗೆ ನೋಡ್ಕೊಳ್ಳೋ ಪ್ರಯತ್ನ ಮಾಡಾಕ್ತಿಲ್ಲ. ನೀ ಅನ್ಯದ್ರಾಗ ಹುಡ್ಕೋದು ಒಂದು 100ನೇ ಭಾಗ ಇದಕ್ಕೆ ಪ್ರಯತ್ನ ಮಾಡಿದ್ರೆ ನೀನ ಅದ ಇದೆ ಅನ್ನೋದು ನಿನಗೆ ಹೊಳಿತೈತಿ. ಎಷ್ಟು ಪ್ರಯತ್ನ ಮಾಡ್ತೀವಿ, ಒಂದು 100ನೇ ಭಾಗ ಸ್ವಲ್ಪ ಯಾಕಾಗೋಲ್ದಕ್ಕ ನಿನ್ನಲ್ಲಿ ಇದ್ದದ್ದನ್ನು ನೀವು ತಿಳ್ಕೊಳಿಕ್ಕೆ ಪ್ರಯತ್ನ ಮಾಡಿದೆ ದೊಡ್ಡ ಲಾಭ. ಅಲ್ಪೋಪೀತ ಐತಿ ಮಹತ್ವೋಪಯಾತ. ಸ್ವಲ್ಪ ನೀವು ಪ್ರಯತ್ನ ಮಾಡಿರ ಆ ದೇವ್ರ ನೀನದಿ, ಸುಖ ಸ್ವರೂಪನ ನೀನದಿ ಅನ್ನೋದು ನೀನು ಹೊಳಿತೈತಿ. ನಾವು ಅನ್ಯದರ ಹುಡುಕಾಕತ್ತೇವೆ, ಭಾಳ ಪ್ರಯತ್ನ ಮಾಡಕ್ಕೆ. ಎಷ್ಟು ಜನ್ಮ ಆತ್ರಿ ಪ್ರಯತ್ನ ಮಾಡಕತ್ತೇವೆ, ಅವುಗಳಿಂದ ಅನ್ಯದರಿಂದ ವಿಷಯದಿಂದ ಸುಖ ಸಿಗ್ತೈತಿ ಅಂತ ಪ್ರಯತ್ನ ನಡೆಸಿ ಎಷ್ಟೋ ತಲೆಮಾರುಗಳಾದ. ಲೆಕ್ಕಿರದಷ್ಟು ಜನ್ಮ ಹುಟ್ಟಿಟ್ಟು ಬಂದು ಪ್ರಯತ್ನ ಮಾಡಿದೆ. ತನು ಅನೇಕವು ನಿತ್ಯ ಭವಗಳಲ್ಲಿ ಇದೊಂದು ಜನ್ಮದಾಗ ನಿನ್ನಲ್ಲಿ ಐತೆ ಅನ್ನೋದು ತಿಳ್ಕೊಳಿಕ್ಕೆ ಪ್ರಯತ್ನ ಮಾಡೋದು, ನೀನ ಅದ ಅದಿ ಅನ್ನೋದನ್ನು ತಿಳ್ಕೊಳಿಕ್ಕೆ. ಅಯಮಾತ್ಮ ಬ್ರಹ್ಮ, ಆತ್ಮನ ನೀನು, ಆನಂದ ಸ್ವರೂಪನ ನೀನು, ತತ್ವಮಸಿ ತ್ರಿಕಾಲಬಾಧ್ಯವಾದಂಥ ಇರು ತತ್ವ ಅಂದ್ರೆ ಅದ ನೀನದಿಯೋ ಅಂತ ಪ್ರಯತ್ನ ಮಾಡ. ಆಕೈತಿ ಎಲ್ಲರಿಗೆ ಆಕೈತಿ. ಪ್ರಯತ್ನ ಅದರಿಂದ ಅಭ್ಯಾಸ ಸಂಜನಿತ ಅಂತ. ನಿನ್ನನ್ನು ನೀ ತಿಳ್ಕೊಬೇಕಾದ್ರೆ ಪ್ರಯತ್ನ ಮಾಡಬೇಕು. ತಾನಾಗೆ ಆಗುವುದಿಲ್ಲ. ಕನಸಿನಿಂದ ಎಚ್ಚರ ಆದಂಗೆ ನಿನ್ನ ಸ್ವರೂಪದ ಎಚ್ಚರಿಕೆ ತನ್ನಿಂದ ತಾನ ಆಗುವುದಿಲ್ಲ. ಇದು ಅಭ್ಯಾಸ ಸಂಜನಿತ. ಅಭ್ಯಾಸ ಮಾಡಿದಾಗ ಬರ್ತೈತಿ. ನಿರಂತರ ಅಭ್ಯಾಸ ಹಗಲಿರುಳೆನ್ನದೇ ಇದ್ರ ಬಗ್ಗೆ ವಿಚಾರ ಮಾಡ್ಕೊಂತ ಪರಿಭಾವಿಸುತ್ತೀರಿ ಅಂದ್ರೆ ಇದಕ್ಕೆ ಹೊತ್ತು ವೇಳೆ ಏನು ಇಲ್ಲ. ಇದಕ್ಕೆ ಹಗಲಿ ರಾತ್ರಿ ಸಂಬಂಧ ಪಡೋದಿಲ್ಲ. ಎಷ್ಟೋ ಈ ದಿನಗಳು ಕಳೆದು ತಿಂಗಳುಗಳು ಹೋಗ್ತವು. ಯಾಕ್ರಿ ಗೆದ್ಲಿ ಹುತ್ತು ಬೆಳೆದೈತಿ, ಅದ್ರ ನೆನವು ನಿನಗೆ ಕುಡಿತಂದ್ರೆ ಖಬರೇ ಇಲ್ಲ ನಿನಗೆ. ಶರೀರ ಪ್ರಾರಂಭ ಪ್ರಕಾರ ಅದು ನಡೀತದೆ. ಶರೀರ ಚೇತಾರ್ಥ ಹೆಂಗೆ ನಡಿಬೇಕ್ರಿ ಅದರದ್ದು ನೋಡು ಅದನ್ನು ಹೊಂದಿ ಹೆಂಗೆ ನಡೀತೈತಿ. ಎಲ್ಲ ವ್ಯವಸ್ಥಿತವಾಗಿ ನಡೀತೈತಿ. ಆ ಭಾವದೊಳಗೆ ನೆಲೆಯಾಗಿ ನಿಂತ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ಅವನಿಗೆ ಒಮ್ಮೆ ಆ ಸ್ಥಿತಿ ಅನುಭವಕ್ಕೆ ತಗೊಂಡೆ ಅಂದ್ರೆ ನಾವಾಗಿ ಕಲ್ಪಿಸ್ಕೊಂಡದ್ದನ್ನು, ನಾವು ಆರೋಪ ಮಾಡ್ಕೊಂಡದ್ದನ್ನು ನಾವು ಅಡಗಿಸಿ ನಮ್ಮ ಆನಂದದ ಭಾವದಾಗ ಉಳಿಬೇಕಾಗೈತಿ. ಸ್ವತಃ ಪ್ರಯತ್ನ ಬೇಕು ಇದಕ್ಕೆ. ತಾನ ಕನಸಿನಿಂದ ಎಚ್ಚರಾದಂಗೆ ಆಗೋದಿಲ್ಲ ಇದು. ಅದಕ್ಕೆ ಹಿಂದಿನ ಜನ್ಮದ ಪುಣ್ಯ ಬೇಕಿದೆ. ಪುಣ್ಯ ಇದ್ರೆ ಇದ್ರಾಗ ತೊಡಗಾಕ ಪ್ರೇರಣೆ ಆಕೈತಿ. ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ. ಪುಣ್ಯ ಇಲ್ಲದವರಿಗೆ ಅಂತ ದೊರಕೂಡುದು ಅಂತ. ಅದಕ್ಕೆ ಪರೋಪಕಾರ ಮಾಡಕ್ಕೆ ಕಲಿಪ. ಮನುಷ್ಯನ ಜನ್ಮಕ್ಕೆ ಬಂದ್ಮ್ಯಾಗ ಪುಣ್ಯದ ಡಿಪಾಸಿಟ್ ಮಾಡ್ಕೊ. ಈಗ ಅವಕಾಶ ಐತಿ ಅಂದಾಗ ಇದು ದಾರಿ ನಿನಗೆ ಸಿಗ್ತೈತಿ. ಈ ಲಾಭ ಮಾಡ್ಕೊ. ಕೆಡುವ ಕಾಯದ ಸಫಲತೆ ಪರಹಿತ. ಅದನ್ನು ಮಾಡೋದ್ರಿಂದ ನಿನಗೆ ಪುಣ್ಯ ಸಂಗ್ರಹಕ್ಕೆ, ಪುಣ್ಯದ ಡಿಪಾಸಿಟ್. ಪರರಿಗೆ ಪೀಡಾ ಕೊಟ್ಟೆ ಅಂದ್ರೆ ಪಾಪದ ಡಿಪಾಸಿಟ್ ಆಕೈತಿ. ಅದರಿಂದ ಹೀನ ಸ್ಥಿತಿ ಬರ್ತದೆ. ನಿನಗೆ ಪುಣ್ಯದ ಸಂಗ್ರಹ ಆಯ್ತು ಅಂದ್ರೆ ನಿನಗೆ ಇಂಥವ್ರ ಸಂಘ ಸಿಗ್ತೈತಿ. ಇದ್ರಾಗ ತೊಡಗಾಕ ಪ್ರೇರಣೆ ಆಕೈತಿ. ಈ ಕಡೆ ಒಲವು ಆಕೈತಿ. ಇಲ್ಲ ಅಂದ್ರೆ ಇಲ್ಲಿ ಕುಂಡ್ರಾಕ ಯಾಕೆ ಹಚ್ಚೋದಿಲ್ಲ ಅಂದ್ರೆ ಪಾಪ ಬಿಡು ಬರ್ಸೋದ್ಲೆ ಓಡಾಕ ಹಚ್ತೈತಿ. ಏನೈತಿ ನಂದು ಊಟದ ಟೈಮ್ ಮಾಡೋ ಮಟ ಇಲ್ಲೇ ಧ್ಯಾನ ಕುಂದಿರ್ಬೇಕು, ಕೇಳಿದ್ದನ್ನು ಮನ ಮಾಡ್ಬೇಕು ಅನ್ನೋದು ಐತಿನ. ಪುಣ್ಯ ಇದ್ರೆ ಬರ್ತೈತೆ ಅದು ಇದ್ರ ಲಾಭ ತಗೋಬೇಕಂತ ಇಲ್ಲ, ಬರುದಿಲ್ಲ. ಅಥವಾ ಅಲ್ಲಿ ಹೋಗಿ ಹಣಿಕೆ ಹಾಕ್ಬೇಕಲ್ಲ, ಆ ಸುದ್ದಿ ಕೇಳ್ಬೇಕಲ್ಲ, ಅದಲ್ಲ. ಅದನ್ನು ಕೇಳಕ್ಕೆ ಹೋಗಿ ಇದನ್ನೆಲ್ಲ ಕಳ್ಕೊಂತೀಯ. ಅದ್ರ ಬೆನ್ನ ಹತ್ತಿ ಇದನ್ನು ಕಳ್ಕೊಂತೀಯ. ಇದ್ರ ಬೆನ್ನ ಹತ್ತಿದ ಅಂದ್ರೆ ಅದನ್ನು ಕಳ್ಕೊತಿ.
ಹೌದಿಲ್ಲ? ಅದನ್ನು ಕಳ್ಕೊಳಕ್ಕೆ ಮನಸ್ಸಿಲ್ಲ ನಮಗೆ, ಅದು ಹಂಗೆ ಇರ್ಬೇಕು, ಕೆಡಬಾರ್ದು ಅದು. ಹೌದಿಲ್ಲ? ಇದನ್ನು ಬಿಟ್ಟರು ಅಡ್ಡಿ ಇಲ್ಲ, ಅದನ್ನು ಬಿಡೋಂಗಿಲ್ಲ. ಬಿಡಾನ ಹಾಕಿ, ಹೌದಿಲ್ಲ? ಇದನ್ನಾರು ಬಿಟ್ಟೇನೆ ಅದನ್ನು ಬಿಡುದಿಲ್ಲ ಅಂತ. ತೂರ್ಕಿ ಬರೇ ಅದರ ಕಡೆ ನೋಡೋದು. ಗೌರಿನಾರ ಬಿಟ್ಟೇನೆ ಗಂಗಿನ ಬಿಡುದಿಲ್ಲ ಅಂತಿದ್ದಂತ ನಾವು. ಪರಮಾತ್ಮ ಯಾಡ್ ಮಾಡ್ಕೊಂಡು ಹೋದಿಲ್ಲ, ಹಂಗ ಇದನ್ನಾರ ಬಿಟ್ಟೇನೆ ಅದ್ರ ಬಿಡುದಿಲ್ಲ ಅಂತ. ಅದ್ರ ಮ್ಯಾಗ ಅತಿ ಪ್ರೀತಿ, ವಿಷಯದ ಮ್ಯಾಗ ಪ್ರೀತಿ, ಹೌದಿಲ್ಲ? ಅದೇ ಹೆಸರಿನಾಗ ಇದೇವ್ ನಾವು, ಮತ್ತೊಂದು ಏನಿಲ್ಲ. ಬಿಡು ಬಿಡು ಪುರುಷತ್ಲೆ ಅದು. ಪೆನ್ಷನ್ ಆದ್ಮ್ಯಾಗ ಮನ್ಯಾಗಿನ ಕೆಲಸ ಇರ್ತದಪ್ಪ, ಇನ್ನೂ ಅದ ಐತಿ. ಯಾರೂ ದಾನ ಮಾಡೋದಿಲ್ಲ ನಿನ್ನ. ಸುಮ್ಮನೆ ನೀನು ಮುನ್ನೋಡಿ ಏನೋ ಪುಣ್ಯದ ಕಾಲ ಒದಗಿ ಬಂದೈತಿ, ಕೆಲಸ ಮಾಡ್ಕೊ. ಇಂಥ ಒಂದು ಅನುಕೂಲ, ಇಂಥ ಒಂದು ವಿಚಾರಗಳು, ಯಾಕಂದ್ರೆ ಆಶ್ರಮ ಅಪ್ಪವ್ರ ಸಂಕಲ್ಪ ಮಾಡ್ಕೊಳಕ್ಕೆ ನಿಮ್ಗೆ ಅನುಕೂಲ ಐತಿ. ಇಲ್ಲಿ ಬಂದು ಧ್ಯಾನಕ್ಕೆ ಯಾಕೆ ಕೊಡಬಾರ್ದು? ಅಲ್ಲಿ ವೇಳೆ ಕಳಿ ಬದಲಿ ಇಲ್ಲೇ ತಿಳಿದೇ ಇರಲಿ, ಏನು ಇದರೊಳಗೆ ವೇಳೆ ಕಳಿಬೇಕಲ್ವ? ಬಂದು ನಮ್ಮ ವೇಳೆ ಇಲ್ಲ, ಆಯುಷ್ಯದ ವೇಳೆಯನ್ನು ಇದರೊಳಗೆ ಯಾಕೆ ಕಳಿಬಾರ್ದು? ಅಪ್ಪ ಮಹಾತ್ಮರ ಸಂಕಲ್ಪ ಮಾಡಿದ ಸ್ಥಾನದೊಳಗೆ ಇಲ್ಲೇ ಉಳ್ಳಾಡಬಾರ್ದು ಯಾಕೆ? ಒಟ್ಟು ಹೆಸರು ಹೋಗ, ನಾವು ಅಲ್ಲೇ ಕೊಟ್ಟು ಕಳಿಸ್ತೇವೆ ಅಂತೇವ್ರಿ, ಓಡಾಡಿ ಬರ್ತೈತಿದ್ದಿಲ್ಲ ಅಂತಾರ ಅವ್ರು, ಹೌದಿಲ್ಲ? ಯಾವ ಅಲ್ಲಿ ಹೋಗಿ ನಾವು ಆರಾಮ್ ವ್ಯವಸ್ಥೆ ಅವಾಗ ಇಲ್ಲೇ ಇರ್ತೇನಂದ್ರೆ ಅಲ್ಲೇ ಇರಲಿ ಅವ. ಅವ್ರ ಬಾಳೆನೂ ಅಗದಿ ವ್ಯವಸ್ಥಿತವಾಗಿ ಸಾಗ್ತೈತಿ, ನಿನಗೆ ಸಂಸ್ಕಾರ ಆಕೈತಿ. ನೀ ಅದನ್ನ ಬಾಳೆ ಕೆಡಿಸ್ತೀವಿ, ಅವು ಕಾಲು ತೊಡ್ರಕ್ಕೆ ಅಲ್ಲಿ ಹೋಗಿ. ನಿಂದೇನು ಕೆಲಸ ಇಲ್ಲ ಅಲ್ಲಿ, ನೀ ಬರಬೇಡ ಅಂತೇವ್ರಿ, ಮತ್ತೆ ಬರ್ತಾವಿಲ್ಲ ಅಂತ. ಅದಲ್ಲ ಶನಿ ಹಾಕೊಂಡು ಕುಂಡ್ರುದು. ಅವು ಯಾವಾಗ ಬಾದಿತ್ತಪ್ಪ ಇದ್ರದ್ದು ಒಂದು ನಮ್ಮ ಪೀಡ ಅಂತ ಕಾಲು ತೊಡ್ರೆ, ಹೌದಿಲ್ಲ? ಅಲ್ಲಿ ಶನಿಯಾಗಿ ಇರೋದಕ್ಕಿಂತ ಮುನಿಯಾಗಿ ಮನೆ ಬಿಡೋದು ಚಲೋ ಅಂತಾರೆ. ಮಗ್ಗ ಸೊಸಿಗೆ ಶನಿಯಾಗಿ ಮನೆಯಾಗಿ ಇರೋದಕ್ಕಿಂತ ಮುನಿಯಾಗಿ ಮನೆ ಬಿಡೋದು ಚಲೋ ಅಂತ. ಅಲ್ಲೇ ಇದ್ರೆ ಯಾರು ಹೇಳ್ತಾರೆ? ಅಲ್ಲೇ ಕೊಟ್ಟು ಕಳಿಸ್ತೇವೆ ಊಟದ ವ್ಯವಸ್ಥೆ ಅಂತ. ಆಗ ಯಾಕ್ರಿ ಅಲ್ಲಿದ್ದು ಬೇಕಾಗೈತಲ್ಲ, ಬಿಸಿ ಸುದ್ದಿ ಕೇಳ್ಬೇಕಲ್ಲ, ಆ ರೂಢಿ ಅದಲ್ಲ, ಆ ಅಭ್ಯಾಸ ಬೇಕಲ್ಲ. ಮಾಡಿ 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 ಏನು ಸ್ಥಿತಿ ಬರ್ತೈತಿ. ಇದೆಲ್ಲ ಓದ ಅಲ್ಲೇ ಮಷಿನಿಂಗ್ ಬಿಡ್ತೈತಿ, ಕಳ್ಕೊಂಡ್ಬಿಡ್ತೀವಿ ಅಲ್ಲಿ ಹೋಗಿ. ಅದಕ್ಕೆ ಸಂಘ ಯಾವಾಗಲೂ ಬೇಕು ನಮಗೆ. ವರ್ಜ್ಯ ಮಾಡಬೇಕಾಗೈತಿ. ಜಡ ಬುದ್ಧಿ ಜಡ ಸಂಘದಿಂದ ದೂರ ಇದ್ದಾಗ ಏನಾರ ಇದು ಗಟ್ಟಿಯಾಗಿ ಉಳಿತೈತಿ, ಇಲ್ಲ ಅಂದ್ರೆ ಉಳಿದಿಲ್ಲ ನೀನು. ಅದ್ರಾಗ ವ್ಯರ್ಥ ಕಾಲ ಕಳೆದಿನಿ, ಕೆಲಸ ಇಲ್ಲ. ಅನಾತ್ಮ ಚಿಂತನೆ ಕಾಲ ಕಳೆದ್ರೆ ಎದಕ್ಕೆ ಬಂತು? ವಯಸ್ಸಾಗೈತಿ, ಯಜಮಾನ್ರೆ ಇನ್ನು ಮ್ಯಾಗ ಶೈನ್ಯಾರ ಆಗ್ರಿ, ನಿಮ್ಮ ಕೆಲಸ ಮಾಡ್ಕೋರಿ. ಎಲ್ಲಿ ತನಕ ದುಡಿತಿ ಆಯ್ತು ಅಂದು ಹಾಕ್ತಿ ಅಲ್ಲಿ ಮಠ ನಿನಗೆ ವ್ಯವಸ್ಥೆ ಇರ್ತಿತ್ತು. ಮನೆ ಹಿಡಿದು ಕುಂತಿ ಅಂದ್ರೆ ನಿನ್ನ ಅಷ್ಟ್ರ ಪುರ್ತಕ ನಿನ್ನ ಏನು ತಿಂದ್ರೆ ತಿಂತಿ, ಇಲ್ಲ ಅಂದ್ರೆ ಇಲ್ಲ. ಯಾರೂ ದಾದ ಮಾಡೋದಿಲ್ಲ, ಬೇರೆ ಪರೀಕ್ಷೆ ಮಾಡಿ ನೋಡ್ಕೋರಿ. ನೀವು ತಿಳ್ಕೊಂಡಿದ್ದೀರಿ ನನ್ನ ಮ್ಯಾಗ ಭಾಳ ಜೀವನ, ಯಾರು ಎಲ್ಲಿ ಜೀವನ? ಏನು ತಮ್ಮ ಸುಖಕ್ಕಾಗಿ ಕೂಡಿದ ಮೇಳ, ಯಾರಿಗೆ ಯಾರಿಲ್ಲ. ನೀ ತಿಳ್ಕೊಂಡು ಅವನು ನಂಬಕ್ಕೆ ಹೋಗ್ಬೇಡ, ಯಾವುದನ್ನು ನಂಬೇಡ. ಅಸ್ಥಿರವಾದದ್ದು ಎಲ್ಲ ಸಂಸಾರದ ಇವೆಲ್ಲ ಸಂತ್ಯಾಗ ಕೂಡಿದ ಮ್ಯಾಳ. ಇದು ಎಷ್ಟು ಅನುಭವಕ್ಕೆ ತಂದು ಕೊಟ್ಟರು ನಾನು, ಮತ್ತು ಅದರಾಗ ಹೋಗಿ ಡೊಗ್ಗೋಗಂಗಾರ ಅಂತಿದ್ದ. ಅಲ್ಲೇ ಹೋಗ್ಯನ್ರಿ ಅಂದ್ರೆ ಹೋಗಿ ಡೊಗ್ಗೋಗಲ್ಲಿ ಅಂತ. ಕೈಯಾಗ ಕಡ್ಡಿ ಕೊಟ್ಟು ಹೇಳಿರು ನಡಿ ನಮ್ಮ ಬೆನ್ನು ಹತ್ತಿ ಅಂದ್ರೆ ಆಗಾಗ್ತಾ ಇರಲಿಲ್ಲ. ಒಂದೊಂದು ಇಟ ಐತ್ರಿ, ಅವು ಮಕ್ಕಳು ಒಂದಿಟ್ಟು ಅವು ಕೈಗೂಟಕ್ಕೆ ಬರ್ಬೇಕು, ಅವು ಕುಡ್ದಟ್ಟು ಮದುವೆ ಮಾಡಿ, ಅವು ಕುಡ್ದು ಬಾಳೆ ಶುದ್ಧ ಮಾಡಿ ನಾನು ಬರ್ತೇನೆ ರೀ ಅಜ್ಜಾರ ನಿಮ್ಮ ಕೂಡ. ಅವು ಕೈಗೂಟ್ಗೆ ಕಾಲ್ಗೂಟ್ಗೆ ಬರುವಾಗ ನೀನು ಗೋಣು ಗುಟ್ಟುಕೊಂಡಿರ್ತೈತಿ ಹೋಗಂದ್ರೆ ಅವೆಲ್ಲಿ ಶುದ್ಧ ಆಗ್ಬೇಕು ನೀನು? ಅದು ಎಂದೂ ಮುಗಿಯೋದ ಕತೆ. ಬಾಳೆ ಮುಗಿ ಶರೀರ ಬಿಟ್ಟವ್ರು ಯಾರ್ದಾರ ಹೇಳ್ರಿ? ಇನ್ನ ಏನೇನು ಹಂಚಿಕೆ ಮಾಡ್ಕೊಂಡು ಕೂತಾನ, ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು. ಇವು ಅದಕ್ಕೆ ದುಡ್ಡನ್ನ ಇಟ್ಕೊಂಡು ಕುಂತೇನಿ ರೀ ಬ್ಯಾಂಕ್ನ್ಯಾಗ, ಅದಕ್ಕೆ ವ್ಯವಸ್ಥೆ ಗುರಿ ಇಟ್ಕೊಂಡು ಕುಂತೇನಿ. ಅದು ಇರೋರಾಗೆ ಇದಕ್ಕೆ ಹೋಗಿಬಿಡ್ತೈತಿ. ಅದಿಲ್ಲ ದುಡ್ಡು ಅದು ಅಲ್ಲೇ ಕೊಟ್ಟಿದ್ದು ಇಟ್ಟಲ್ಲೇ ಕೊಟ್ಟಲ್ಲೇ ನಿನ್ನ ಕೆಲಸ ನೀನು ಮಾಡ್ಕೊಳ್ಳಿಲ್ಲ. ವ್ಯರ್ಥ ಆತಲ್ಲ ನಿನ್ನ ಬದುಕು, ನಿನ್ನ ಯೋಜನೆಗಳೆಲ್ಲ ವ್ಯರ್ಥ ಆತ. ಅದನ್ನು ಮಾಡ್ಬೇಕಿದ್ರೆ ಎಲ್ಲ ವ್ಯರ್ಥ. ನೀನು ಜಗತ್ತಿನಾಗ ಏನಾರ ಮಾಡಿ ಸುಖ ಹೊಂದಬೇಕನ್ನೋ ಕೆಲಸ ಅಲ್ಲ ಅಲ್ಲಿ.
ಬಿಡದನ್ನೆಲ್ಲ ಮರೆಯದ, ಜಗತ್ತಿನ ಆಗುಗಳನ್ನೆಲ್ಲ ಮರೆತು ಕೇವಲ ನಿನ್ನ ಇರುವಿನ ಅನುಸಂಧಾನದ ತೊಡಗಿದ್ರೆ ಲಾಭ ಮಾಡ್ಕೊ. ಹೆಂಗೋ ಹೊಂಟೈತಿದ ಶರೀರ, ಹೋಗೋದ್ರೊಳಗಾಗಿ ಇದ್ರ ಲಾಭ ಮಾಡ್ಕೊ. ಏನ್ ಈ ಶರೀರದೊಳಗಿನ ಪ್ರಾಣವಾಗಿ ಹೋಗೋದ್ರೊಳಗಾಗಿ ನಿನ್ನ ಕೆಲಸ ಮಾಡ್ಕೋಬೇಕು ನೋಡಿ. ಅದು ಅವಧಿ ಮುಗಿತ ಅಂದ್ರೆ ತನ್ನಿಂದ ತಾನೇ ಹೋಗಿಬಿಡ್ತೈತೆ. ಹೋಗೋ ಇಂಥ ಸಂಸ್ಕಾರ ಮಾಡ್ಕೊಂಡು ಎಂಥ ಸಂಸ್ಕಾರ ಮಾಡ್ತೀವಿ, ಅದು ಮುಂದುವರಿತೈತೆ ನೋಡಿ. ಈ ಸಂಸ್ಕಾರ ಮಾಡ್ಕೊಂಡಿದ್ದೆ ಅಂದರೆ ಆಧ್ಯಾತ್ಮಿಕ ಸಂಸ್ಕಾರ, ನಿಮ್ಮ ನಿಜವಾದ ಇರುವಿನ ಬಗ್ಗೆ ಅನುಭವಗಳ ಮುಖಾಂತರ ಇದನ್ನು ಕೇಳುವುದು, ಮನನ ಮಾಡೋದು, ನಿಧಿಧ್ಯಾಸನ ಮಾಡಿದ್ದೆ ಅಂದರೆ ನಿನಗೆ ಬಾಧೆ ಇಲ್ಲದಂಗೆ ಆಕೈತೆ, ನಿನಗೆ ಜ್ಞಾನೋದಯ ಆಕೈತೆ. ಅದಕ್ಕೆ ಸದುಪಯೋಗ ಮಾಡ್ಕೊಂಡು ಸಿಕ್ಕಂಥ ವೇಳೆ ಅತ್ಯಮೂಲ್ಯವಾದದ್ದು. ಸುಮ್ಮನೆ ಕಾಲು ಕಳೆಯಕ್ಕೆ ಹೋಗ್ಬೇಡ ಅಂತ ವ್ಯರ್ಥ. ಇಲ್ಲಿ ತನಕ ಮಾಡಿ ಏನು ಲಾಭ ಆಗೈತಿ ನೋಡ್ಕೊರಿ. ಅದರೊಳಗೆ ಕಾಲ ಕಳೆದು ಎಷ್ಟು ವರ್ಷ ಕಾಲ ಕಳೆದ್ರು ನೀಟರಲ್ಲಿ ಲವ್ಲೇಶ್ ಅದರಿಂದ ಲಾಭ ಆಗೈತಿನ, ವಿಶೇಷಂದ್ರೆ ವಿಷಯ ಭೋಗ ಮಾಡ್ಕೊತ ಬಂದೆ. ನಿನ್ನ ಜೀವನ ಎಲ್ಲ ಅದಕ್ಕಾಗಿ ಕಳೆದಿ. ಇನ್ನು ಉಳಿದ ವೇಳೆ ಯಾಕ್ರೆ ಉಳ್ದಾವ್ ಇಷ್ಟು ವೇಳೆ ಇರೋದಾಗರೆ ನಿನ್ನ ಕೆಲಸ ಮಾಡ್ಕೊಳಕ್ ಬರ್ತೈತಿ. ಪ್ರಾಣವಾಯು ಹೋಗೋ ಕಾಲಕ್ಕೆ ಸುಧಾ ಇದ್ರ ಕೆಲಸ ಮಾಡ್ಕೊಳಕ್ ಬರ್ತೈತಿ. ಉತ್ಕಟ ಇಚ್ಛಾ ಇದ್ರೆ ಒಲವು ಬೇಕಲ್ಲ, ಒಲವಿಲ್ಲ ಮತ್ತು ಅತ್ತಾಗ ಇಳಿಸ್ತೈತಿ ಪಾಪ ಮತ್ತು ವಿಷಯದ ಕಡೆಗೆ ಇಳಿಸ್ತೈತಿ. ಅವ ಪಾಪಿ ಮತ್ತು ಒಳ್ಳೆ ಬಳೆ ನೆನಪು ಅದ ಸುದ್ದಿ. ಸುದ್ದಿ ತೆಗೆದ್ರೆ ಅವ ಪಾಪಿ, ಅವ ಬಾಳೆ ಸುದ್ದಿ ತೆಗಿ ಅವ ಪಾಪಿಗಳೆಲ್ಲ. ಬಾಳೆ ಸುದ್ದಿ, ಮಂದಿ ಸುದ್ದಿ, ಊರು ಸುದ್ದಿ ತಕೊಂಡು ಅಡ್ಡಾಡ್ತಿರ್ತಾರಲ್ಲ, ಮತ್ತೊಂದು ಅವು ಪಾಪ ಕರ್ಮ ಮಾಡಕ್ಕೆ ಹಸ್ತತೆ. ಅದನ್ನೆಲ್ಲ ಮರೆತು ಯಾವಾಗಲೂ ಆತ್ಮಚಿಂತನದ ಅಭ್ಯಾಸದಾಗ ತೊಡಗವ. ಇನ್ನೊಬ್ರು ಹೊಸಬ್ರು ಹೋಗೋ ಪ್ರಸಂಗನ ಬರ್ತಲ್ಲ ಅವಾಗ. ಇದರ ಅಭ್ಯಾಸದಾಗ ನಿನ್ನ ಕೆಲಸದಾಗ ನೀ ತೊಡಗಿದೆ ಅಂದ್ರೆ ಯಾರನ್ನು ಯಾಕ್ರಿ ಹೊಸಬ್ರಿಗೆ ಹೋಗೋ ಪ್ರಸಂಗನ ಬರೋದಿಲ್ಲಲ್ಲ. ಹೀನ ಕೃತಿಗಳು ನಡೀದಿಲ್ಲ ಅವಾಗ. ಇನ್ನೊಬ್ಬರು ಅನಾತ್ಮ ಚಿಂತನ ತೊಡಗಿದಾಗ ಪಾಪ ಕರ್ಮಗಳನ್ನು ಮಾಡಾಕಿಸ್ತದೆ. ಯಾವುದಕ್ಕೆ ಒಳಗೆ ಎಡಬಿಡದೆ ಬಿಟ್ಟು ಬಿಡದೆ ಇದು ಆತ್ಮಚಿಂತನ ಬಂತಂದ್ರೆ ಅನಾತ್ಮಚಿಂತನ ಹೊಕ್ಕ ಬಿಡ್ತೈತಿ. ಏನಕ್ಕೇನಾರ ಮಾಡಕ್ಕೆ ಹಸ್ತೈತಿ, ತಿರ್ಗಾಕ ಹಸ್ತೈತಿ. ಅದಕ್ಕೆ ಎಡಬಿಡದೆ ಒಳಗೆ ಆಂತರಿಕವಾಗಿ ಅಭ್ಯಾಸ ನಡಿಬೇಕು. ತೈಲಧಾರಾವತ ಅಭ್ಯಾಸ ನಡೆದ್ರೆ ಏನಾರ ಇದರಿಂದ ಅಲಿಪ್ತ ಆಗಿದ್ದ ಇದೇ ಭಾವದೊಳಗೆ ಉಳ್ಕೊಳಿಕ್ಕೆ ಬರ್ತೈತಿ ನೋಡಿ. ಈ ಅಭ್ಯಾಸ ನಾವು ಮಾಡ್ಬೇಕಲ್ಲ, ಈ ರೂಢಿ ಬೇಕಲ್ಲ. ಅದಕ್ಕೆ ರೂಢಿ ಮಾಡ್ಕೋರಿ. ಇದ್ರೊಳಗೆ ವಾನಪ್ರಸ್ಥಾಶ್ರಮಕ್ಕೆ ಬರ್ರಿ ಅಂತ ಯಾಕೆ ಹೇಳಿರೋರು? ಇನ್ನೂ ಅದರಾಗ ಹಣಿಕಾಕೊಂತ ಯಾವಾಗಪ್ಪ ನೀವು ವಾನಪ್ರಸ್ಥಾಶ್ರಮಕ್ಕೆ ಬರೋದು? ಇದ್ದು ತೋರಿಸಿದ್ರಿಲ್ಲ ಅವರು, ಹೊಳ್ಳೆ ನೋಡಲಿಲ್ಲ ಅಜ್ಜ ಅವರು. ವಾನಪ್ರಸ್ಥಾಶ್ರಮ ಅಂದ್ರೆ ಗೃಹ ತ್ಯಾಗ ಮಾಡಿದಾಗ ಹೊಳ್ಳೆ ಮಕ್ಕಳು ಮರಿ ನನ್ನ ಹೊಲ ಅನ್ನಲಿಲ್ಲ. ನನ್ನ ಮನೆ ಆ ಕಡೆ ಮನಸ್ಸು ಹಾಕುವಾಗ ವಾನಪ್ರಸ್ಥಾಶ್ರಮ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಆನಂತರ ಸನ್ಯಾಸ, ಪೂರ್ಣ ತ್ಯಾಗ ಮಾಡಬೇಕು. ಎದ್ರ ಬಗ್ಗೆನೂ ಆಸಕ್ತಿ ಉಳಿದಿಲ್ಲ. ಏನು ಅದರ ಅಭ್ಯಾಸದಾಗ ಶರೀರ ಹೋದ್ರೆ ಹೋಗ್ಬಾರ್ದು. ಇದ ನೆನವನ್ಯಾಗ ಯಾವಾಗಲೂ ಇದರ ಬಿಟ್ಟು ಇರಕ್ಕೆ ಹೋಗ್ಬಾರ್ದು. ಆತ್ಮಚಿಂತನೆಯನ್ನು ಬಿಟ್ಟು ಯಾವಾಗಲೂ ಇರಕ್ಕೆ ಹೋಗ್ಬಾರ್ದು. ಇದು ಇಲ್ಲಿ ತನಕ ಕಾಲ ಕಳೆದ ಅನಾತ್ಮಚಿಂತನೆಯೊಳಗೆ ಏನೂ ಲಾಭ ಇಲ್ಲ ಅನ್ನೋದು ಹೊಳಿಬೇಕಲ್ಲ. ಪುಣ್ಯ ಇದ್ರೆ ಹೊಳಿತೈತಿ, ಈ ಕಡೆ ತೊಡಗಕ್ಕೆ ಪ್ರೇರಣೆ ಆಗ್ತೈತಿ. ಅದಕ್ಕೆ ಪುಣ್ಯ ಕರ್ಮಗಳನ್ನು ಮಾಡ್ರಿ ಅಂತ ಇದನ್ನು ಕೇಳಿದಿಂದ ಇನ್ನೊಬ್ಬರಿಗೆ ಉಪಕಾರ ಮಾಡಕ್ಕೆ ಟೊಂಕ ಕಟ್ಟಿ ನಿಲ್ರಿ. ಏನು ಪರೋಪಕಾರಕ್ಕಾಗಿ ಟೊಂಕ ಕಟ್ಟಿ ನಿಲ್ಲ ಅವ್ರು ಎಷ್ಟು ಮಂದಿ ಇದ್ದಾರೆ ಇದ್ರಾಗ. ಮಹಾತ್ಮನ ನಮ್ಮ ಜೀವನ ನೋಡ್ಕೊಂತ ಬನ್ನಿ ನೀವು. ಎಷ್ಟು ಮಂದಿ ಮಹಾತ್ಮರು ಜಗತ್ತಿನ ಹೋಗ್ಯಾರ, ಅವರು ಪರೋಪಕಾರಕ್ಕಾಗಿ ಮೀಸಲಾಗಿಟ್ಟರ ಶರೀರ ಅಂದಾಗ ಅದನ್ನು ಅವ್ರು ಹೊಂದಾಕಾತ ಮಾಡ್ತೀಯಪ್ಪ. ಒಂದು ಪೈಪ್ ಅವನೇ ಇನ್ನೊಬ್ಬರ ಹಿತಕ್ಕೋಸ್ಕರವಾಗಿ ಮೀಸಲಾಗೈತಿ ಇಟ್ಟಿಯ. ಉಪಕಾರ ಮಾಡ್ಬೇಕಪ್ಪ, ಇನ್ನೊಬ್ಬರಿಗೆ ಹಿತ ಮಾಡ್ಬೇಕು ಅನ್ನೋ ಬುದ್ಧಿ ಯಾರಲ್ಲಿ ಎಷ್ಟರ ಮಟ್ಟಿಗೆ ಐತಿ ನೋಡ್ಕೋ. ಹೇಳೋರಲ್ಲೇ ಕೇಳೋರಲ್ಲೇನೇ ಇಲ್ಲ. ಇನ್ನು ಸಾಮಾನ್ಯ ಜನರಿಗೆ ಏನು ಹೇಳೋದು? ಉಳಿದು ಭಾಳ ಕಠಿಣ ಐತಿ ಇದಲ್ಲ. ಯಾವಾಗ ನನ್ನಿಂದ ಇನ್ನೊಬ್ಬರಿಗೆ ಉಪಕಾರ ಆದೀತು, ಹುಡುಕ್ಯಾಡಿ ಇನ್ನೊಬ್ಬರಿಗೆ ಹಿತ ಮಾಡಕ್ಕಲಿ ಈ ಅವಕಾಶ ಮನುಷ್ಯನ ಜನ್ಮಕ್ಕೆ ಬಂದಾಗ ಇದನ್ನು ಮಾಡ್ಕೋ, ಈ ಲಾಭವನ್ನು ಮಾಡ್ಕೋಬೇಕು ನೀವು. ಏನೋ ಮನುಷ್ಯನ ಜನ್ಮ ಎದಕ್ಕೆ ಬಂದೈತೆ ಅಂದ್ರೆ ಇನ್ನೊಬ್ಬರಿಗೆ ಹಿತ ಮಾಡೋ ಸಂಬಂಧ. ಅದ್ರಾಗ ನಿನಗೆ ಹಿತ ಐತಿ, ಇನ್ನೊಬ್ಬರಿಗೆ ಹಿತ ಮಾಡೋದ್ರೊಳಗೆ ನಿನಗೆ ಹಿತ ಐತಿ, ಇನ್ನೊಬ್ಬರಿಗೆ ಕೆಡಕು ಮಾಡೋದ್ರೊಳಗೆ ನಿನಗೆ ಕೆಡಕೈತಿ. ಈಗ ಲಾಭ ಮಾಡ್ಕೋ. ಮನುಷ್ಯನ ಜನ್ಮಕ್ಕೆ ಬಂದ್ಮ್ಯಾಗ ಕೆಟ್ಟು ಹೋಗು, ಹೆಂಗೂ ಕೆಟ್ಟು ಅಂತೈತಿ, ಇದ್ರ ಲಾಭ ಮಾಡ್ಕೋ. ಕೆಡುವ ಕಾಯ್ದ ಸಫಲತೆ ಪರಹಿತ ಮಾಡೋದ್ರೊಳಗೆ ಎಷ್ಟೆಷ್ಟು ಪರಹಿತ ಮಾಡ್ತೀವಿ ಅದಕ್ಕೆ ನಿನಗೆ ಹಿತ ಐತೆ.
ಎಷ್ಟೆಷ್ಟು ಪರರಿಗೆ ತೊಂದರೆ ಕೊಡ್ತೀನಿ ನಿನಗೆ ತೊಂದರೆ ಆಕೈತಿ. ವಿಷಯ ಚಿಂತನೆ ಏನು ಮಾಡ್ತೈತಿ, ಇನ್ನೊಬ್ಬರಿಗೆ ತೊಂದರೆ ಕೊಡಾಕಸ್ತೈತಿ. ಇದು ಆತ್ಮಚಿಂತನದೊಳಗೆ ನೀ ತೊಡಗಿದೆ ಅಂದ್ರೆ ಇನ್ನೊಬ್ಬರಿಗೆ ಹಿತ ಮಾಡ್ಬೇಕು ಅನ್ನೋ ಬುದ್ಧಿ ಬರ್ತೈತಿ. ಏನು ವಿಷಯದ ವ್ಯಾಮೋಹ ಎಷ್ಟೆಷ್ಟು ಕಡಿಮೆ ಆಕೈತಿ ಅಷ್ಟಷ್ಟು ನಿನ್ನಿಂದ ಇನ್ನೊಬ್ಬರಿಗೆ ಹಿತ ಆಕೈತಿ. ವ್ಯಾಮೋಹ ಇತ್ತು ಅಂದ್ರೆ ಇನ್ನೊಬ್ಬರಿಗೆ ಪೀಡಾ ಕೊಡಕ್ಕೆ ಹಸ್ತೈತೆ. ಅದಕ್ಕೆ ತೊರೆ ವಿಷಯ ಚಿಂತನೆಯನ್ನು ಕೈ ಬಿಡು. ಅವು ನಿನ್ನೆಲ್ಲ ಕೆಡಿಸ್ತೈತಿ, ನಿನ್ನ ಜೀವನ ಎಲ್ಲ ಹಾಳು ಮಾಡ್ತೈತೆ. ನೋಡಿ ನೀವು ಜಗತ್ತಿನೊಳಗೆ ಇಷ್ಟು ಮಂದಿ ಮಹಾತ್ಮರು ವಿಷಯದ ವ್ಯಾಮೋಹವನ್ನು ಕಳ್ಕೊಂಡಾಗ ಜಗತ್ತಿನ ಕಲ್ಯಾಣ ಅವರಿಂದ ಆಗೈತಿ. ಜಗತ್ತಿನ ಶ್ರೇಷ್ಠ ಕಲ್ಯಾಣ ಕರ್ತೃ ಯಾರು ಅಂದ್ರೆ ಅವರ ಆತ್ಮಾನುಭವಿಗಳು. ವಿಷಯದ ವ್ಯಾಮೋಹವನ್ನು ಹಂಗೆ ಹರಿದು ನಿಂತವರು. ನಾವು ಒಳಗೆ ಇದನ್ನು ಇಟ್ಕೊಂಡ್ರೆ ನಿಮಗೆ ಏನು ಕಲ್ಯಾಣ, ನಿನ್ನ ಕಲ್ಯಾಣ ನಿನಗೆ ಮಾಡ್ಕೊಳಕ್ಕಾಗ್ಬೋದು, ಇನ್ನೊಬ್ಬರ ಕಲ್ಯಾಣ ನೀನು ಮಾತು. ನಿನ್ನ ಕೆಲಸದೊಳಗೆ ನೀ ಇದ್ದಂದ್ರೆ ಏನು ಜಗತ್ತಿಗೆ ಕಲ್ಯಾಣ ಆಕೈತಿ, ನಿನಗೂ ಕಲ್ಯಾಣ, ಜಗತ್ತಿಗೂ ಕಲ್ಯಾಣ. ನಿನಗಿದನ್ನು ಉಪಯೋಗ ಮಾಡ್ಕೊಂಡ್ರೆ ಜಗತ್ತಿಗೂ ಉಪಯೋಗ ಆಕೈತಿ. ಶರೀರ ಕೃತಜ್ಞತೆಯಿಂದ ನಿನ್ನ ಶರೀರವನ್ನು ಸಂಭಾಳಿಸ್ತೈತಿ. ಜಗತ್ತಿಗೆ ಉಪಯೋಗ ಬಿತ್ತಂದ್ರೆ ಜಗತ್ತು ಕೃತಜ್ಞತೆಯಿಂದ ಸಂಭಾಳಿಸ್ತೈತಿ ಈ ಶರೀರ. ಬರೀ ಹೆಂಡ್ರ ಮಕ್ಕಳು ಗುಜರಾಣಿ ಮಾಡಿ ಏನು ದೊಡ್ಡ ಕೆಲಸ. ಯಾರೂ ಬರೋದು ನಿನಗೆ, ಹೆಂಡ್ರು ಮಕ್ಕಳು ಯಾರು ನೀನು ನೋಡುದಿಲ್ಲ. ವ್ಯರ್ಥ ಆತಲ್ಲ ನಿನ್ನ ಜೀವನ. ನಿನಗೂ ಉಪಯೋಗ ಮಾಡ್ಕೊಳ್ಳಿಲ್ಲ, ಇನ್ನೊಬ್ಬರಿಗೂ ಉಪಯೋಗ ಮಾಡ್ಕೊಳ್ಳಿಲ್ಲ. ಈ ಅಭ್ಯಾಸದಾಗ ತೊಡಗಿದ ನಿನಗೂ ಲಾಭ, ಜಗತ್ತಿಗೂ ಕಲ್ಯಾಣ ಆಕೈತಿ. ಬಿಡೋದಕ್ಕೆ ಅದಕ್ಕೆ ಏನಾರು ಮಾಡ್ಕೊಂತ ಕುಂಡ್ರದು ಬಿಡಿನ ಸಾಕು. ವಾನಪ್ರಸ್ಥಾಶ್ರಮಕ್ಕೆ ಬಾ, ಬಂದಿದ್ದ ಅಭ್ಯಾಸದಾಗ ತೊಡಗಿ ನಿನ್ನ ಕಲ್ಯಾಣ ನೀ ಮಾಡ್ಕೊ. ನಿನ್ನಿಂದ ಜಗತ್ತಿಗೂ ಕಲ್ಯಾಣ ಆಕೈತಿ. ಏನು ಪರೋಪಕಾರ ಇದಕ್ಕಿಂತ ಹೆಚ್ಚು ಇದು ಅಭ್ಯಾಸದಾಗ ತೊಡಗಿದಷ್ಟು ಪರೋಪಕಾರ ಮತ್ತೆ ಅದರಾಗೂ ಆಗೋದಿಲ್ಲ ನಿನಗೆ. ಅಲ್ಲೇ ಬಾಳ್ಯದ ಹೆಸರದಾಗ ಇದ್ಕೊಂಡು ಇನ್ನೊಬ್ಬರಿಗೆ ಹಿತ ಮಾಡೋಕ್ಕಾಗೋದಿಲ್ಲ. ಅದನ್ನ ವ್ಯಸನ ಬಿಟ್ಟು ಯಾವಾಗಲೂ ಆತ್ಮಚಿಂತನದ ಅಭ್ಯಾಸದಾಗ ನೀನು ತೊಡಗಿದೆ ಅಂದ್ರೆ ನಿನ್ನಿಂದ ಜಗತ್ತಿಗೆ ಕಲ್ಯಾಣ ಆಕೈತಿ. ಕೆಡಕ್ ಮಾಡ್ಬೇಕನ್ನೋ ಭಾವ ಬರೋದಿಲ್ಲ ನಿನಗೆ. ಯಾವಾಗಲೂ ಇದರ ಅಭ್ಯಾಸದಾಗ ನೀ ತೊಡಗಿದೆ ಅಂದ್ರೆ, ಆ ವ್ಯಸನದಾಗ ತೊಡಗಿದೆ ಅಂದ್ರೆ ನಿನಗೆ ಇನ್ನೊಬ್ಬರಿಗೆ ಹಿತ ಮಾಡ್ಬೇಕು ಮನಸ್ಸಿನಾಗ ಸಹಿತ ಬರೋದು. ಬರೀ ಸ್ವಾರ್ಥತೆ ಅದನ್ನು ಮಾಡೋದು. ಬರೀ ತನ್ನ ವ್ಯಸನದಾಗೆ ಇರ್ತೈತಿ, ಮತ್ತೊಂದು ಏನು ಅದಕ್ಕೆ ಗಾಳೆ ಹೊಡಿದಿಲ್ಲ. ಅದಕ್ಕೆ ಈ ಅಭ್ಯಾಸದಾಗ ತೊಡಗಿ ಲಾಭ ಮಾಡು. ನಿನ್ನ ಉದ್ಧಾರ ಆಗ್ಬೇಕನ್ನೋಂಗಿದ್ರೆ ಇದೆ ಆತ್ಮಚಿಂತನದ ಅಭ್ಯಾಸದಾಗ ತೊಡಗುದು ಒಂದೇ ಇದು ದಾರಿ. ತನ್ನಿಂದ ತಾನು ಸ್ವಾಭಾವಿಕವಾಗಿ ಜಗತ್ತಿಗೆ ಕಲ್ಯಾಣ ಆಕೈತಿ ನೋಡ್ರಿ. ನಿನ್ನ ಕೆಲಸದೊಳಗೆ ನೀ ತೊಡಗಿದೆ ಅಂತ ಅದನ್ನು ನಾವು ಮಾಡ್ಕೋಬೇಕಾಗಿ. ಬಿಡು. ಸಕಲ ಸಾಧು ಸಂತ